ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಂದನವನದ ಚಂದದ ಗೊಂಬೆ ಡಾಕ್ಟರ್ ತಾರಮ್ಮ ಅಮ್ಮ. ಸ್ವಾಗತ ನಿಮ್ಗೆ. ಹಾಗೆ ನಮ್ಮ ಜೊತೆಗಿದ್ದಾರೆ ಚಿನ್ನಾರಿ ಮುಕ್ತ ವಿಜಯ್ ರಾಘವೇಂದ್ರ ಸರ್ ವೆಲ್ಕಮ್ ಟು ದ ಪ್ರೋಗ್ರಾಮ್. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹೆಸರಾಂತ ನಿರ್ಮಾಪಕರಾದ ಲಾಕ್ಲೈನ್ ವೆಂಕಟೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ವೆಂಕಟೇಶ್ ಸರ್ ವೆಲ್ಕಮ್ ಟು ಯು. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರು ಕನ್ನಡದ ನಿಪುಣರಾದ ಸುಚೇಂದ್ರ ಪ್ರಸಾದ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಾಜ ಸೇವಕರಾದ ಡಾಕ್ಟರ್ ಸಂಜಯ್ ಗೌಡ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಉದ್ಯಮಿಗಳಾದ ವೀರಭದ್ರಾಚಾರಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ಯಾವುದೇ ಒಂದು ಶುಭ ಕಾರ್ಯ ಶುರು ಮಾಡೋದಕ್ಕಿಂತ ಮುಂಚೆ ದೇವರಿಗೆ ದೀಪವನ್ನ ಬೆಳಗೋದು ನಮ್ಮ ಸಂಸ್ಕೃತಿ, ಅದು ನಮ್ಮ ಪದ್ಧತಿ. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ದೀಪವನ್ನ ಬೆಳಗೋದ್ರ ಮೂಲಕ ಕಾರ್ಯಕ್ರಮನ ಶುರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬಂದ್ರೆ ದೀಪವನ್ನ ಬೆಳಗೋಣ. ಕರ್ಪೂರ ಹಾಕ್ತಾರೆ. ಅದನ್ನು ಕಮ್ಮಿ ಮಾಡ್ಕೋ. ಗಂಧದ ಗುಡಿ ಪೋಸ್ಟರ್ ಲಾಂಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಂದೆರಡು ಮಾತುಗಳನ್ನ ಆಡ್ಬೇಕು ಪ್ಲೀಸ್. ಗಂಧದ ಗುಡಿ ಅಂದ್ರೆ ಒಂದು ಟೈಟಲ್ ಅನ್ನೋದೇ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಒಂದು ತೂಕವಾದ ಒಂದು ಶಕ್ತಿ ಇದೆ. ಗಂಧದ ಗುಡಿ ಅಂದ್ರೇನೆ ಒಂದು ಶಕ್ತಿ ಇದೆ. ಸೊ ಕರ್ನಾಟಕದ ಎಲ್ಲ ಯಾವ ಸಾಧಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಕಲಾವಿದರಿದ್ದಾರೆ, ಹಾಗೂ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ. ಇಡೀ ಇವತ್ತೇನು ನಮ್ಮ ಪೀಟರ್ ಹಾಗೂ ಅವರ ತಂಡ ಒಂದು ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿರಬೇಕು. ನಮ್ಮ ಜನತೆಗೆ ಗಂಧದ ಗುಡಿ, ದುಬೈ ಗಂಧದ ಗುಡಿಯಿಂದನೂ ಎಲ್ಲೋದ್ರು ಕನ್ನಡಿಗರು ಎಲ್ಲೋ ಕಮ್ಮಿ ಇಲ್ಲ ಅಂತ ತೋರಿಸ್ಲಿಕ್ಕೆ ಒಂದು ಬ್ಯೂಟಿಫುಲ್ ಈವೆಂಟ್ ಮಾಡ್ತಾ ಇದ್ದಾರೆ ಅಂಡ್ ಅವಾರ್ಡ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಟು ಬಿ ಫ್ರಾಂಕ್ ಹೇಳಬೇಕು ಅಂದ್ರೆ MMP ಲೆಗಸಿಲಿ ಯಾರ್ಯಾರು ಕಾಲಿಟ್ಟಿದ್ರು ಯಾವಾಗಲೂ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಪೀಟರ್ ಇದಕ್ಕಿಂತ 100 ಕಾರ್ಯಕ್ರಮ ಇದೇ ರೀತಿ ನಡೆಸ್ತಾ ಇರ್ಲಿ. ಅಂಡ್ ಎಲ್ಲ ನಟರು, ನಿರ್ಮಾಪಕರು, ಕಲಾವಿದರು ಹಾಗೂ ಎಲ್ಲ ಬಿಸ್ನೆಸ್ ಮ್ಯಾನ್ಸ್ ಹಾಗೂ ಅವ್ರ ಸ್ನೇಹಿತರು ಎಲ್ಲರೂ ಪೀಟರ್ ಬಗ್ಗೆ ಏನು ಅಂದ್ರೆ ನಾನು ಅಂತ ಹೋಗ್ಬಾರ್ದು, ನಾವು ಅಂತ ಹೋಗ್ಬೇಕು ಅಂತ ಯಾವಾಗಲೂ ಎಲ್ಲರಿಗೂ ಹೇಳ್ಕೊಂಡು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಆ ಒಂದು ಒಳ್ಳೆ ಗುಣದಲ್ಲಿ ಅವರು ಸಕ್ಸಸ್ಫುಲ್ ಆಗ್ಲಿ. ಅಂಡ್ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಒನ್ಸ್ ಅಗೇನ್ ಗಂಧದ ಗುಡಿದ ತಂಡದ ಎಲ್ಲ ಟೀಮ್ ಟೆಕ್ನಿಷಿಯನ್ಸ್ ಅಂಡ್ ಆಲ್ ಆರ್ಗನೈಸರ್ಸ್ ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಈ ಒಟ್ಟಿಗೆ ಎರಡು ಹಾಕ್ಕೊಟ್ಟೆ. ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ವಿಡಿಯೋ ಲಾಂಚ್ ಆಗ್ತಾ ಇದೆ, ಎಲ್ಲ ನೋಡಿ ಎಂಜಾಯ್ ಮಾಡೋಣ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it.
I got facts over tracks, this and that. Spitting slow, spitting fast, I could roast, I could gas. Think I'm okay at last, but I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want... ಮೊದಲೇದಾಗಿ ನನ್ನ ಅಣ್ಣ ಚಿತ್ರರಂಗದ ಅಷ್ಟೇ ಅಲ್ಲ, ವೈಯಕ್ತಿಕವಾಗ್ಲೂ ಎಲ್ಲದರಲ್ಲೂ ಕೂಡ ನಾನು ಅಣ್ಣನ ಸ್ಥಾನವನ್ನು ಕೊಡೋದು ನನ್ನ ಬೆಂಕಿ ಅಣ್ಣಗೆ. ಯಾಕೆಂತಂದ್ರೆ ಅವರು ಒಂದು ರೀತಿ ಎಲ್ಲವನ್ನು ಸಂಭಾಳಿಸ್ಕೊಂಡು ಎಲ್ಲರನ್ನೂ ಒಂದು ರೀತಿಯಾಗಿ ನಂಬಿಕೆಯನ್ನು ತಗೊಂಡು ಎಲ್ಲರನ್ನೂ ಕೈ ಹಿಡಿದು ನಡೆಸುವಂತ ಶಕ್ತಿ ಮತ್ತೆ ಬುದ್ಧಿ, ಆರೋಗ್ಯ ಎಲ್ಲ ಇರೋದು ನನ್ನ ಅಣ್ಣನಿಗೆ. ಒಂದು ರೀತಿಯಲ್ಲಿ ನಮ್ಗೆ ಯಾರಪ್ಪ ಅಂತಂದ ತಕ್ಷಣ ನಮ್ಗೆ ಸಿಗೋದು ವೆಂಕಿ ಅಣ್ಣ. ವೆಂಕಿ ಅಣ್ಣನಿಗೆ ಮತ್ತೆ ಇಲ್ಲಿ ನನ್ನ ಗುರುಗಳು ಪಕ್ಕದಲ್ಲಿ ಸುಚಿತ್ರ ಪ್ರಸಾದ್ರವರು. ಕನ್ನಡ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಲೇ ಮಾತಾಡಬೇಕು. ಇದನ್ನ ತಪ್ಪುಗಳನ್ನ ಹುಡುಕ್ತಿರ್ತಾರೆ, ಏನೇನು ಮಾತಾಡ್ದೇವ ನೀನು ಅಂತ. ತುಂಬಾ ನನಗೆ ಮನಸ್ಸಿಗೆ ಹತ್ತಿರವಾದ ಕ್ಯಾರೆಕ್ಟರ್ ಸಾವಿತ್ರಿಬಾಯಿ ಫುಲೆ. ಅಫ್ಕೋರ್ಸ್ ಅವ್ನು ತುಂಬಾ ಸತಿ ಹೇಳ್ಬೇಡ ಮಾಡಿದ್ದಾನೆ, ಆದರೂ ಆ ಕ್ಯಾರೆಕ್ಟರ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಸುಚಿತ್ರ ಪ್ರಸಾದ್ ಅವರು. ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಯಾವತ್ತಿಗೂ ಉದಯೋನ್ಮುಖ ನಟ ಅನಿಸೋದು ಅಥವಾ ಹೊಸಬ ಅನಿಸೋದು, ಎಲ್ರಿಗಿಂತ ಸೀನಿಯರ್ ಆಗಿದ್ರು, ನನಗಿಂತ ಸೀನಿಯರ್ ಆಗಿದ್ರು ಕೂಡ. ಹೌದು, ಮಕ್ಕಳು ಪಾಠ ಮಾಡಿಲ್ಲೇನೋ ಅಲ್ವಾ ಅಣ್ಣ? ಆದ್ರೂ ಕೂಡ ಇವತ್ತಿಗೂ ಅದೇ ನಗು, ಅದೇ ಮುಗ್ಧತೆ, ಅದೇ ಒಳ್ಳೆತನ, ಅದೇ ಆತ್ಮೀಯತೆ ಇರುವ ಇನ್ನೊಬ್ಬ ನನ್ನ ಸಹೋದರ ವಿಜಯ ರಾಘವೇಂದ್ರ. ಮತ್ತೆ ಪೀಟರ್ನ ನಾನು ನನ್ನ ಕಾರ್ತಿಕ್ಗೆ ಹೇಳ್ತಿದ್ದೆ, ಇವನ್ನೆಲ್ಲೋ ನೋಡಿದ್ದೀನಿ ಕಣೋ ಮೊದಲೇನೆ ಅಂತ. ಆಮೇಲೆ ನನ್ಗೆ ಗೊತ್ತಾಯ್ತು, ಯೂಟ್ಯೂಬ್ ಚಾನೆಲ್ ಬರ್ತಿತ್ತಲ್ಲ ಹಾಡುಗಳು, ಉದಯ ಟಿವಿ, ಅದ್ರಲ್ಲಿ ಆಂಕರ್ ಆಗಿದ್ದಾನೆ. ಆ ಮುಖ ಪರಿಚಯ ನನಗೆ. ಮೊದಲನೇದಾಗಿ ಈ ಗಂಧದ ಗುಡಿ ಪ್ರಶಸ್ತಿ ಸಮಾರಂಭಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲ ಆಯ್ಕೆ ಸಮಿತಿಗೆ ತುಂಬಾ 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 ಧನ್ಯವಾದಗಳು. ಅದಕ್ಕೆ ನನ್ನನ್ನು ಫಸ್ಟ್ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಅಲ್ಲಿ ನನ್ನ ರಿಲೇಟಿವ್ ಆಗಿರುವ ರಾಧಿಕಾ ಸತೀಶ್. ಅವ್ರು ಫಸ್ಟ್ ಫೋನ್ ಮಾಡಿದ್ರು. ಫೋನ್ ಮಾಡಿ ಹೇಳಿದ್ಮೇಲೆ ಈ ಥರ ಪೀಟರ್ ಅಂತ ಹೆಸರು ಕೂಡ ಕೇಳಿದ್ದೀನಿ, ಅದು ಗೊತ್ತಾಗ್ತಿಲ್ವೇ, ನೆನಪಾಗ್ತಿಲ್ಲ ಅಂತಂದೆ. ಆಮೇಲೆ ಬೆಂಗಳೂರು ಬಂದ್ಮೇಲೆ ಪೀಟರ್ ಭೇಟಿ ಮಾಡಿದ್ರು. ಬಂದ ತಕ್ಷಣ ಹೇಳಿದಷ್ಟೇ, ಈ ಸತಿ ನೀವು ಬರಲ್ಲ ಅಂತ ಹೇಳಂಗಿಲ್ಲ, ನಿಮ್ಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಟ್ಟಿದ್ದೀವಿ ಅಂತ. ಯಾಕಪ್ಪ ಅಂದ್ರೆ 2-3 ಸತಿ ಕರೆದಾಗ ನೀವು ಬರಲಿಲ್ಲ, ಅದಕ್ಕೆ ನಿಮ್ಗೆ ಲೈಫ್ ಟೈಮ್ ಕೊಟ್ಬಿಡೋಣ ಅಂತಿದ್ವಿ. ನಾನಂದು ಅದಕ್ಕೋಸ್ಕರ ಕೊಡ್ತಿರಲ್ಲ ಅಂತ. ಆದ್ರೆ ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಹಲವಾರು ಮನಸ್ಸಿನಲ್ಲಿ ಪ್ರಶ್ನೆಗಳು ಓಡ್ತವೆ. ಇವರು ಸಮಾರಂಭ ಹೇಗೆ ಮಾಡ್ತಾರೆ, ಅಥವಾ ಯಾರ್ಯಾರು ಹಿಂದೆ ಇದ್ದಾರೆ, ಅಥವಾ ಹೇಗೆ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದೆಲ್ಲ ಏನೇನೋ ಒಂದು ಕ್ವಶನ್ಸ್ಗಳು ನಮ್ಮ ಮನಸ್ಸಲ್ಲಿರುತ್ತೆ. ನನಗೆ ತುಂಬಾ ತುಂಬಾ ಮೆಚ್ಕೊಂಡ ಅಂಶ ಅಂತಂದ್ರೆ, ಮೊದಲನೇದಾಗಿ ಆ ಸಮಾರಂಭಕ್ಕೆ ಇವರು ಯಾವುದೇ ಟಿಕೆಟ್ ಆಗಲಿ ಅಥವಾ ಯಾರ ಹತ್ರನಾದ್ರೂ ದುಡ್ಡಿಸ್ಕೊಂಡಾಗ್ಲಿ ಆ ಕಾರ್ಯಕ್ರಮವನ್ನ ಮಾಡ್ತಾ ಇಲ್ಲ. ಇಡೀ ಅಂದ್ರೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ಇಡೀ ಕಾರ್ಯಕ್ರಮವನ್ನ ಅಲ್ಲಿ ಯಾರು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರನ್ನ ಕರೆದು ಅದರಲ್ಲಿ ಯಾರ್ಯಾರು ಒಂದು ವಿಶೇಷ ಸಾಧನೆಗಳನ್ನ ಮಾಡಿದ್ದಾರೆ ಅವರಿಗೆ ಗಂಧದ ಗುಡಿ ಅಂತ ಹೇಳಿ ಒಂದು ಒಳ್ಳೆಯ ಹೆಸರನ್ನ ಪ್ರಶಸ್ತಿನ ಕೊಡ್ತಾ ಅವರಿಗೆ ಊಟ ತಿಂಡಿ ಅಲ್ಲಿ ಇದಕ್ಕಾಗಲಿ ಎಲ್ಲನೂ ಒಂಥರ ಎಲ್ಲಾ ಸಮಾರಂಭ ನೋಡಿಕೊಂಡು, ಅದರ ಜೊತೆಗೆ ಈ ಸಮಾರಂಭದ ಮೂಲಕ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಅವರಿಂದ ಅವರು ದುಡಿದ ದುಡ್ಡಿಂದ ಏನಾದ್ರೂ ಸಹಾಯ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಬಂದ ಹುಡುಗರಿಗೆ. ನಮಗದು ತುಂಬಾ 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 ಮೆಚ್ಚುಗೆ ಆದಂತ ಅಂಶ. ಯಾಕಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಹೊರದೇಶದಲ್ಲಿ ಮಾಡುವಾಗ ಅದಕ್ಕೆ ತುಂಬಾ ಜನ ಸ್ಪಾನ್ಸರ್ಗಳು ಅಥವಾ ಪ್ರಶಸ್ತಿಗಳನ್ನ ತಗೊಳ್ಬೇಕಾದ್ರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋ ವಿಷಯಗಳು ನಾವು ಕೇಳ್ತಾನೆ ಇರ್ತೀವಿ. ಅದೆಲ್ಲವೂ ಅಲ್ಲದೆ ಅದರಲ್ಲಿ ಯಾವುದೇ ಅಪವಾದ ಇಲ್ಲದೆ ಪೀಟರ್ ಮಾಡ್ತಿದ್ದ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನನಗೆ ಅವರು ಆರಿಸಿ ಬಂದಿದ್ದಕ್ಕೆ ಮತ್ತೆ ತುಂಬಾ ತುಂಬಾ ಥ್ಯಾಂಕ್ಸ್ ಪೀಟರ್. ನಿನಗೂ ದೀಪಕ್ ಅವರಿಗೂ ಮತ್ತೆ ನಿಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್.
ಪೀಟರ್ ಇಲ್ಲಿ ಬಂದಾಗ ಅಷ್ಟೇ ಅಲ್ಲ, ನನಗೆ ಆತನ ಬಗ್ಗೆ ತಿಳ್ಕೊಳ್ತಾ ಇರ್ಬೇಕಾದ್ರೆ ಅನ್ಸಿದ್ದು ಅಂದ್ರೆ ದುಬೈಗೆ ಅವನು ಹೋದಾಗ ಒಂದು ಕಂಪನಿಯ HR ಆಗಿ ಹೋಗಿದ್ದ. HR ಆಗಿ ಹೋದಾಗ ಅವನಲ್ಲಿ ಆ ಕಂಪನಿಯಲ್ಲಿ ಇದ್ದು ದುಡಿತಾ ಇರ್ಬೇಕಾದ್ರೆ ಅವ್ನು ಪಟ್ಟ ಕಷ್ಟ, ಅಥವಾ ಅವನಲ್ಲಿ ಆ ಕೆಲಸದಲ್ಲಿ ಆಗಾಗ ಹೆಚ್ಚು ಕಮ್ಮಿ ಆಗ್ತಾ ಇದ್ದು, ಇಲ್ಲಿ ಇವನನ್ನ ಹೊರದೇಶಕ್ಕೆ ಕಳಿಸಿ ಅವ್ರ ತಂದೆ ತಾಯಿ ಪಡ್ತಿದ್ ಕಷ್ಟ, ಅಥವಾ ಎಲ್ಲರಿಗೂ ಏನಿರುತ್ತೆ ಅಂದ್ರೆ ಹೊರಗಡೆ ದೇಶಕ್ಕೆ ಹೋಗಿದ ತಕ್ಷಣ ಏನೋ ತುಂಬಾ ದೊಡ್ಡ ಸಂಪಾದನೆ ಮಾಡ್ಬಿಡ್ತಾರೆ, ತುಂಬಾ ಚೆನ್ನಾಗಿ ಆಗ್ಬಿಡ್ತಾರೆ ಅನ್ನೋ ಒಂದು ಭ್ರಮೆ ಇರ್ತದೆ. ಅಂದ್ರೆ ಅಲ್ಲಿಗೆ ಏನಿರಲ್ಲ, ಆರಾಮಾಗಿ ಹೊರದೇಶದಲ್ಲಿ ಇದ್ರೆ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ. ಆದ್ರೆ ಪೀಟರ್ ಅಲ್ಲಿ ಹೋದಾಗ ಅವನ್ ಪಟ್ಟ ಕಷ್ಟ ಮತ್ತೆ ಅವನ್ ಅನುಭವಿಸಿದ ನೋವುಗಳನ್ನೆಲ್ಲ ಇನ್ನೊಬ್ಬ ಕನ್ನಡಿಗ ಇಲ್ಲಿಗೆ UAE ಅಂದ್ರೆ ಅದ್ರಲ್ಲೂ ಮುಖ್ಯವಾಗಿ ದುಬೈ ಮತ್ತೆ ಸುತ್ತಮುತ್ತಲು ಯಾರಾದ್ರೂ ಕೆಲಸಕ್ಕೆ ಬಂದ್ರೆ ಆ ಹುಡುಗನಿಗೆ ಆತರ ತೊಂದರೆ ಆಗ್ಬಾರ್ದು, ನಾನು ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ ಈ ಹುಡುಗ ಒಂದು ಸಣ್ಣ ಸಂಘವನ್ನು ಪ್ರಾರಂಭ ಮಾಡ್ತಾನೆ. 5 ರಿಂದ 10 ಜನನ ಸೇರಿಸ್ಕೊಂಡು ಅಲ್ಲಿಗೆ ಯಾರು ಉದ್ಯೋಗ ಆರಿಸಿ ಬರ್ತಾರೆ ಅವ್ರನ್ನ ಗೈಡ್ ಮಾಡೋದಾಗ್ಲಿ, ಅಥವಾ ಇಂಥ ಕಡೆ ಕೆಲಸ ಇದೆ ಅಂತ ಹೇಳೋದಾಗ್ಲಿ, ಅವರನ್ನ ಅಲ್ಲಿಗೆ ಪ್ಲೇಸ್ಮೆಂಟ್ ಮಾಡೋದಾಗ್ಲಿ, ಈ ಕೆಲಸವನ್ನ ಶುರು ಮಾಡ್ತಾನೆ. 5 ಜನ ಇದ್ದ ಆ ಸಂಘ ಇವತ್ತಿಗೆ ನನಗೆ ಗೊತ್ತಿರೋ ಹಾಗೆ 5,000 ಜನ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿನ ಕನ್ನಡಿಗರಿಗೆಲ್ಲಾನು ಒಂದು ವೀಕೆಂಡ್ ಔಟಿಂಗ್ ಕರ್ಕೊಂಡು ಹೋಗೋದು, ಕ್ರಿಕೆಟ್ ಆಡಿಸೋದು. ನಾವು ನಿನ್ ಜಾತಕ ತಗೊಂಡಿದ್ದೀವಿ ಇದನ್ನೆಲ್ಲ ಅವ್ನಿಗೇನು ಹೇಳಿಲ್ಲ, ಸತ್ಯ ಅದು. ನಾನೇನು ಕೇಳಿಲ್ಲ, ಅವ್ರಿಗೆ ಹೇಳಿಲ್ಲ. ಅವ್ರನ್ನ ಔಟಿಂಗ್ ಕರ್ಕೊಂಡು ಹೋಗೋದು, ಕ್ರಿಕೆಟ್ ಆಡ್ಸೋದು, ಅಥವಾ ಒಂದ್ ಸಂಘ ಕಟ್ಕೊಂಡು ಡ್ಯಾನ್ಸ್ಗಳು ಮಾಡೋದು, ಒಂದ್ ಸಣ್ಣ ಗೆಟ್ ಟುಗೆದರ್ ಮಾಡೋದು, ಅಥವಾ ಒಂದು ವಿಚಾರ ಸಂವಾದಗಳನ್ನ ಮಾಡೋದು, ಮಾತುಗಳು ಆಡೋದು, ಅಂದ್ರೆ ಎಲ್ಲರನ್ನು ಒಟ್ಟಿಗೆ ಸೇರಿಸೋದು, ಕನ್ನಡ ಚಿತ್ರಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು, ಅಲ್ಲಿ ಕನ್ನಡ ಚಿತ್ರಗಳ ಚಿತ್ರಗಳಿಗೆ ಸಂಬಂಧಪಟ್ಟ ಪ್ರೊಡ್ಯೂಸರು, ಡೈರೆಕ್ಟ್ರು ಅಥವಾ ಹೀರೋಯಿನ್ ಅವ್ರನ್ನ ಕರೆಸಿ ಅವ್ರನ್ನ ಎಲ್ಲರಿಗೂ ಪರಿಚಯ ಮಾಡ್ಕೊಡೋದು, ಈ ತರ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿರುವಂತ ಹುಡುಗ. ಪೀಟರ್, ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಪ್ಪ. ಯಾಕಂದ್ರೆ ನೀನೊಬ್ನೇ ಬೆಳಿಬೇಕು ಅಂತ ಯಾವುದೇ ಆಸೆ ಇಟ್ಕೊಳ್ಳದೆ ನಿನ್ನ ಜೊತೆ ಎಲ್ಲರೂ ಬೆಳಿಬೇಕು ಅಂತ ಇದೆಯಲ್ಲ, ಅದು ನಿನ್ನ ಬಹಳ ಎತ್ತರವಾಗಿ ಕರ್ಕೊಂಡು ಹೋಗುತ್ತೆ. ಇದು ನಿನ್ ತುಂಬಾ ದೊಡ್ಡ ಯಶಸ್ಸು ಸಿಗ್ಲಿ. ಗಂಧದ ಗುಡಿ ಅನ್ನುವ ಹೆಸರು ಆಗ್ಲೇ ಗೌಡ್ರು ಹೇಳ್ತಿದ್ರು, ಅದಕ್ಕೊಂದು ಇರುವ ಬೆಲೆನೇ ಬೇರೆ, ಶ್ರೇಷ್ಠತೆನೇ ಬೇರೆ. ನಮ್ಮ ಕರ್ನಾಟಕವನ್ನ ಗಂಧದ ಗುಡಿ ಹೇಳ್ತಾರೆ, ಚಂದನದ ವನ ಅಂತ ಹೇಳ್ತಾರೆ, ಚಂದದ ಗುಡಿ ಹೇಳ್ತಾರೆ, ಏನೇನು ಹೇಳೋದಿಲ್ಲ. ಆ ತರದಲ್ಲಿ ಗಂಧದ ಗುಡಿ ಆಗಿರುವ ನಮ್ಮ ನಾಡನ್ನ, ಆ ಗಂಧವನ್ನ ಇಡೀ ಪ್ರಪಂಚದಲ್ಲಿ ಪಸರಿಸಬೇಕು, ಮತ್ತೆ ಎಲ್ಲಾ ಕನ್ನಡಿಗರನ್ನ ಗುರುತಿಸಿ ಅವರ ಸಾಧನೆಯನ್ನೇ ಗುರುತಿಸಿ ಅವ್ರಿಗೆ ಬೆಂತಟ್ಟ ಕೆಲಸ ಮಾಡಬೇಕು, ಮತ್ತೆ ಎಲ್ಲಾ ಕನ್ನಡಿಗರನ್ನ ಒಟ್ಟಿಗೆ ಸೇರಿಸುವಂತ ಕೆಲಸ, ಮತ್ತೆ ಎಲ್ಲರೂ ತುಂಬಾ ಅದು ಸೇರೋದಿದೆಯಲ್ಲ, ಅದೇ ಒಂದು ಅದ್ಭುತವಾದ ಒಂದು ಸಮಯ ರೀ ಅದು. ಅಂತಹ ಒಂದು ಕೆಲಸವನ್ನು ಮಾಡ್ತಿರೋ ಪೀಟರ್ಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಚೆನ್ನಾಗಾಗ್ಲಿ ಈ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಆಗಲಿ. ಹಲವಾರು ನಿಜವಾಗ್ಲೂ ಸಾಧನೆ ಮಾಡಿದ ಕನ್ನಡಿಗರಿಗೆ ನಿಮ್ಮ ಕೈಯಿಂದ ಒಂದು ದೊಡ್ಡ ಅವ್ರಿಗೊಂದು ಪ್ರೋತ್ಸಾಹ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಪೀಟರ್, ನಿಮಗೆ, ದೀಪಕ್ಕೆ ಹಾಗೂ ನಿನ್ನ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂದ್ರೆ ನಾನು ಖಂಡಿತ ಅಲ್ಲಿ ಮೀಸಲ್ಲ, ಅದು ನಾನು ಬಿಗಿನಿಂಗ್ ಅಂತ ತಗೊಳ್ತೀನಿ ಅಣ್ಣ. ಯಾವಾಗಲೂ ಲೈಫ್ ಟೈಮ್ ಅಚೀವ್ಮೆಂಟ್ ಸಾಕು ಎಲ್ಲ ಮಾಡಿದ್ರೆ ತಗೊಳ್ಳಿ ಅಂತ ಇಲ್ಲ. ಐ ಆಲ್ವೇಸ್ ಫೀಲ್ ಇಟ್ ಇಸ್ ಮೈ ಬಿಗಿನಿಂಗ್. ನನಗೆ ಯಾವಾಗಲೂ ನನಗೆ ಅನ್ಸೋದೇ ಇಲ್ಲ ನನಗೆಲ್ಲ ನೋವು ಕಲ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ. ನನಗೆ ಐ ಆಲ್ವೇಸ್ ಫೀಲ್ ದಟ್ ದಿಸ್ ಇಸ್ ಮೈ ಫಸ್ಟ್ ಡೇ. ಸೊ ಲೈಫ್ ಟೈಮ್ ಅಚೀವ್ಮೆಂಟ್ ಆಲ್ಸೋ ಮೈ ಫಸ್ಟ್ ಅವಾರ್ಡ್ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕರಮ್ಮ. ವೇದಿಕೆ ಮೇಲೆ ತಾರಾ ಪ್ರಸಾದ್ ಅವರು, ವಿಜಯರಾಘವೇಂದ್ರ, ಪೀಟರ್, ಮತ್ತೆ ನಮ್ಮ ಈ ಒಂದು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ನಮ್ಮ ಚಿತ್ರರಂಗದಿಂದ ಮತ್ತೆ ಸ್ನೇಹಿತರು, ಹಿರಿಯರು ಎಲ್ಲ ಇದ್ದೀರಾ, ಎಲ್ರಿಗೂ ನನ್ನ ನಮಸ್ಕಾರ. ತಾರಾ ಅವರು ಪೀಟರ್ ಬಗ್ಗೆ ಮತ್ತೆ ಚಿತ್ರರಂಗದಲ್ಲಿ ಈ ತರ ಒಂದು ಪ್ರಶಸ್ತಿಗಳ ಕಾರ್ಯಕ್ರಮ ನಡೆಯುವಂತ ವಿಷಯಗಳನ್ನ ತುಂಬಾ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ವಿಶೇಷವಾಗಿ ಅಂದ್ರೆ ಪೀಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನನಗೆ ಗೊತ್ತಿರೋ ಹಾಗೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳು ಬಿಡುಗಡೆ ಆಗುತ್ತೆ. ಆ ಚಿತ್ರಗಳನ್ನ ಇಡೀ ಅಂದ್ರೆ ಹೊರನಾಡಿನಲ್ಲಿ ಇಂಟರ್ನ್ಯಾಷನಲ್
ಯಾವುದೇ US ಆಗ್ಬೋದು, UK ಆಗ್ಬೋದು, ಬೇರೆ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಕಡೆನೂ ಆ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿ ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಕೀರ್ತನೆ ಇನ್ನೂ ಹೆಚ್ಚಿಸಬೇಕು ಅನ್ನೋ ಒಂದು ತವಕ, ಆ ಒಂದು ಆಸೆ ನಾನು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಒಬ್ಬ ಹುಡುಗನ ಗುರುತಿಸ್ಬೋದು. ಆ ಥರ ಒಂದು ಘಟನೆ ಹೇಳ್ತೀನಿ. ನಾನು ದುಬೈಯಲ್ಲಿ ನಾನು ತುಂಬ ಹೇಳ್ತಿದ್ದೆ ಅಲ್ಲಿರೋರಿಗೆಲ್ಲರಿಗೂ, US ಆಗ್ಬೋದು, UK ಆಗ್ಬೋದು, ದುಬೈ ಆಗ್ಬೋದು, ಜರ್ಮನಿ, ಆಸ್ಟ್ರೇಲಿಯಾ ಎಲ್ಲಿರೋರ್ಗೂ ಕನ್ನಡ ಸಿನಿಮಾದವ್ರಿಗೆ ಎಲ್ಲರಿಗೂ ಹೇಳ್ತಿದ್ದೆ ನಾನು, ನೀವು ಬನ್ನಿ, ನಿಮ್ಗೆ ಯಾವ ಚಿತ್ರ ಬೇಕು ಫ್ರೀಯಾಗಿ ಕೊಡಿಸ್ತೀನಿ ಬನ್ನಿ. ನಾನು ನನ್ನ ಸಿನಿಮಾ ಮಾತ್ರ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ನಿಮ್ಗೆ ಯಾವ ಸಿನಿಮಾ ಬೇಕಿಲ್ಲ, ನಾನು ನಿರ್ಮಾಪಕರ ಹತ್ರ ಮಾತಾಡಿ ಆ ಚಿತ್ರನ ನಾನು ಕೊಡಿಸೋ ಜವಾಬ್ದಾರಿ ನಂದು, ನೀವು ಬನ್ನಿ ಅಂತೇಳಿ ನಾನು ತುಂಬ ಎಲ್ಲರಿಗೂ ನಾನು ಹೋದ ಯಾವ್ಯಾವ ದೇಶಕ್ಕೆ ಹೋಗ್ತೀನಿ ಎಲ್ರಿಗೂ ಹೇಳ್ತಾ ಇದ್ದೆ. ನಾನು ದುಬೈಯಲ್ಲಿ ತುಂಬ ಜನ ಏನು ಕೇಳೋರು ಅಂದರೆ, ನಮ್ಗೆ ಇಲ್ಲಿ CD ಸಿಗುತ್ತೆ ಸಾಕು, ಅಷ್ಟೇ ಸಾಕು, ನಮ್ಗೆ ಅದರಲ್ಲೇ ನೋಡ್ಕೋತೀವಿ ನಾವು ಅನ್ನೋರು. ಸೊ ನಾನು CD ಹಾಕಿ ಸಿನಿಮಾದಲ್ಲೇ ನೋಡಿ ನೀವು ಅಂದರೆ, ಇಲ್ಲ ಅದಕ್ಕೆಲ್ಲ ಸೇರಬೇಕು, ಎಲ್ಲರೂ ತುಂಬ ಕಷ್ಟ ಅಂತ. ಅದು ಅಫ್ಕೋರ್ಸ್ ಮೇ ಬಿ ಅವರವ್ರ ಕಷ್ಟಗಳನ್ನು ಹಂಚ್ಕೊಳ್ಳೋರು. ನಾನು ಇದನ್ನ ನೀವು ನಂಬೋದಿಲ್ಲ, ಅವಾಗ ಅಮ್ಮ ಇದ್ರು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಅವ್ರಿಗೆ ಹೇಳಿದೆ ನಾನು, ಅಮ್ಮ ಈ ಥರ ನೀನು ಯಾವ ಸಿನಿಮಾ ಬೇಕು ಹೇಳು, ನಾನು ಸಿನಿಮಾ ಕೊಡ್ತೀನಿ, ತಗೊಳ್ಳೋರು ಮಾಡ್ಕೊಳ್ಳೋಕೆ ಹೇಳು, ಎಲ್ಲಿ ಬೇಕಾದ್ರೆ ತಗೊಳ್ಳೋದು ಯೂಸ್ ಮಾಡಲಿ, ಅವರು ₹1 ಕೊಡೋದು ಬೇಡ ಅಂತ ಇದ್ರು. ಸೊ ನನಗೇನೋ ಒಂದು ತಾರಾವರದಾಗೆ ಚಿತ್ರರಂಗದಲ್ಲಿ ನಾನು ಯಾರನ್ನ ಏನು ಕೇಳೋದು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಸೊ ನನಗೆ ಅದೇ ಒಂದು ದೊಡ್ಡ ಖುಷಿ ಆಗ್ತಾ ಇತ್ತು. ಆ ಥರ ಒಂದು ಕೆಲವು ಚಿತ್ರಗಳನ್ನ ನಾನು US, UK ಇನ್ನೊಂದು 2-3 ದೇಶದಲ್ಲಿ ಕೇಳಿದಾಗ ಕೊಟ್ಟಿದ್ದೆ. ನಾನು ದುಡ್ಡು ಅಲ್ಲ ಮುಖ್ಯ, ನಮ್ಮ ಚಿತ್ರಗಳನ್ನ ಬಿಡುಗಡೆ ಮಾಡಿ ಕನ್ನಡತನನ ನಮ್ಮ ಕನ್ನಡಿಗರಿಗೆ ಒಂದು ಒಗ್ಗಟ್ಟಿನಿಂದ ಎಲ್ಲರೂ ಒಂದು ಚಿತ್ರ ನೋಡಬೇಕು ಅಂದ್ರೆ ಒಂದು 100 ಜನನೋ 200 ಜನನೋ 500 ಜನನೋ 1000 ಜನ ಸೇರ್ತಾರೆ. ಸೊ ಅದೊಂದು ಅಭ್ಯಾಸ ಆಗಲಿ, ಅದು ನಮ್ಮ ಕನ್ನಡ ಭಾಷೆ ಬೆಳೀಲಿ ಅನ್ನೋ ಉದ್ದೇಶದಿಂದ ನಾನು ತುಂಬಾ ಪ್ರೋತ್ಸಾಹ ಮಾಡೋದಕ್ಕೆ ಮುಂದಾಗಿದ್ದೆ. ಅವ್ರದೇ ಆದಂಥ ಕಾರಣಗಳಿತ್ತು, ಅವರವರು ಯಾರು ಆ ಥರ ಮುಂದೆ ಬಂದಿಲ್ಲ. ಸೊ ಅದರಲ್ಲೂ ಎಷ್ಟೋ ಚಿತ್ರಗಳನ್ನ ನಾನು ಈ ಮಧ್ಯ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಫಸ್ಟ್ ಬರ್ತಾ ಇದ್ದೆ ದುಬೈಯಿಂದ ಪೀಟರ್. ನಿನ್ಗೇನಾಗ್ಬೇಕು ಹೇಳಿ ಪೀಟರ್ ಅಂದ್ರೆ, ಅಣ್ಣ ಈ ಪಿಕ್ಚರ್ ಈ ಥರ ಮಾಡಬೇಕು, ಈ ಥರ ಮಾಡುವ ಸರ್, ಈ ಥರ ಸರಿ ನೀವು ತಗೊಂಡು ಪಿಕ್ಚರ್ ಬಿಡಿಸ್ಬೋದು. ಸೊ ಇದನ್ನ ನನ್ನ ಒಂದು ಚಿತ್ರಗಳನ್ನ ನಾನು ಕೊಟ್ಟಾಗ ನಾನು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಮೇಝಿಂಗ್, ಇವಾಲ್ಸ್ ನಿಜ ಹೇಳ್ತೀನಿ, ನಮ್ಮ ಕನ್ನಡಿಗರಲ್ಲೂ ನಾವು ಅಂದ್ರೆ ಇಲ್ಲಿ ಪ್ರಶಸ್ತಿಗಳ ಸಮಾರಂಭ ನಾವು ನೋಡಿದೀವಿ, ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ಐ ಆಮ್ ನಾಟ್ ಟೆಲಿಂಗ್ ಏನೋ ಆ ಥರ ಏನೋ ಅಷ್ಟು ಅದ್ದೂರಿಯಾಗಿ ಮಾಡಿಲ್ಲ ಅನ್ನೋದ್ರ ಮಾಡ್ತಾರೆ. ಬಟ್ ನಾವು ಇಲ್ಲಿ ಸೇರೋದೇ ಕಷ್ಟ. ಇಲ್ಲಿ ನಾವೆಲ್ಲ ಇಲ್ಲಿ ಕರ್ನಾಟಕದಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ, ನಾವು ಸೇರೋದೇ ಇಲ್ಲಿ ಕಷ್ಟ. ಅವರು ಅಷ್ಟು 1000 ಜನ 100 ಜನಗಳನ್ನ ಸೇರಿಸೋದು ಅನ್ನೋದಿದೆಯಲ್ಲ, ತುಂಬಾ ಕಷ್ಟ. ಅದು ತಾರವ್ರು ಹೇಳ್ತಾ ಇದ್ರು, ಎಲ್ಲೋ ವಿದೇಶದಲ್ಲಿ ಇದ್ದಾರೆ, ಅವ್ರಿಗೇನಪ್ಪ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ, ದುಡ್ಡು ಮಾಡಕ್ ಹೊರಟಿದ್ದಾರೆ ಅಂತ. ಅಫ್ಕೋರ್ಸ್ ತಪ್ಪೇನಲ್ಲ, ಎಲ್ಲರೂ ಈ ನಮ್ಮ ನಾಡು, ಮನೆ, ಮಠ, ತಾಯಿ, ತಂದೆ ಎಲ್ಲಾನು ತೊರೆದು ಆಚೆ ದೇಶಕ್ಕೆ ಹೋಗ್ತಾವ್ರೆ ಅಂದ್ರೆ, ಆ ದೇಶದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಬೇಕು, ಸಂಪಾದನೆ ಮಾಡಬೇಕು, ನಮ್ಮ ಕುಟುಂಬನ ಚೆನ್ನಾಗಿ ಕಾಪಾಡ್ಕೋಬೇಕು, ನೋಡ್ಕೋಬೇಕು ಅನ್ನೋ ಉದ್ದೇಶ ಒಂದೇ ಇರುತ್ತೆ. 99% ಆಫ್ ದಿ ಪೀಪಲ್ ಹೂ ಆರ್ ಎಲ್ಲರೂ ಹೊರದೇಶಕ್ಕೆ ಹೋದವರು. ಅದೇ ಪೀಟರ್ ಅಂತವರು ತುಂಬಾ ಕೆಲವರು. ನನ್ನ ಅನುಭವ, ನಾನು ಯಾರಾದ್ರೂ ಆ ಥರ ಅನುಭವ ನನಗೆ ಆಗಿದ್ರೆ ನಾನು ಅವ್ರ ಬಗ್ಗೆ ಮಾತಾಡ್ತೀನಿ, ಅವ್ರು ಹೊಗಳ್ತೀನಿ, ಇಲ್ಲಾಂದ್ರೆ ಹೋಗಲ್ಲ, ನಾನು ಹೇಳೋದಿಲ್ಲ. ನಾನು ಅಂತ ಒಂದು ವಿಷಯದಲ್ಲಿ ನನಗನ್ಸುತ್ತೆ ಪೀಟರ್ ಒಬ್ಬ ಮಾರ್ಗದರ್ಶಕ. ಇಡೀ ಬೇರೆ ದೇಶಗಳಲ್ಲಿ ನಮ್ಮ ಕನ್ನಡಿಗರಿಗೆ ನಿಜವಾದ ಪೀಟರ್ ಒಬ್ಬ ಮಾರ್ಗದರ್ಶಕ. ನಿಜ ಹೇಳ್ತಾ ಇದ್ದೀನಿ, ಕಲಿಬೇಕು. ಬನ್ನಿ, ನಿಮ್ಮ ಈ ಒಂದು ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಚಿತ್ರ ಬೇಕು ಹೇಳಿ, ನಾನು ಆ ನಿರ್ಮಾಪಕನ ಹತ್ರ ಮಾತಾಡಿ ಕೊಡಿಸ್ತೀನಿ, ಫ್ರೀಯಾಗಿ ತಗೊಂಡೋಗಿ ಬಿಡುಗಡೆ ಮಾಡಿ. ನಿಮ್ಗೆ ಏನಾದ್ರೂ ಕೊಡಬೇಕು, ಇಲ್ಲ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಮಾಡಿ. ಪೀಟರ್ ಏನೋ ಕನ್ನಡ ಶಾಲೆಗಳಿಗೆಲ್ಲ ಏನೋ ಮಾಡ್ತೀನಿ ಅಂತ ಮಾಡಿ. ಸೊ ಇದನ್ನ ನಿಜವಾಗ್ಲೂ ನಾವು, ನನಗೆ ಅನುಭವ ಆಗಿದೆ. ಒಂದು ಕಾಟೇರಿ ಚಿತ್ರ ಆಗ್ಬೋದು,
ತಾರ ಹೇಳ್ತಾ ಇದ್ರು, ಅಲ್ಲಿ ಹೋದಾಗ ಯಾವ ರೀತಿ ಸಮಾರಂಭ ಮಾಡ್ತಾರೆ, ಯಾವ ರೀತಿ ನೋಡ್ತಾರೆ. ಯಾಕಂದ್ರೆ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದಾಗ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಆಗ್ಬೋದು, ಎಲ್ಲ ಯೋಚನೆ ಮಾಡ್ತಾರೆ. ಏನು ಭಯ ಬೀಳ್ಬೇಡಮ್ಮ, ಅಷ್ಟು ಚೆನ್ನಾಗಿ ನೋಡ್ಬೋದಂತ ಎಲ್ಲಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಕ್ಲೀನಾಗಿ ಕರ್ಕೊಂಡ್ಬಂದು ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೋ ಹಂಗೆ ಫ್ಲೈಟ್ ಹತ್ತಿ ಕಳಿಸ್ತಾರೆ. ಸೊ ಖುಷಿ ಆಗುತ್ತೆ. ಗಂಧದ ಗುಡಿ ನಮ್ಮ ಚಿತ್ರರಂಗದ ಸ್ಯಾಂಡಲ್ವುಡ್ ಆ ಒಂದು ಹೆಸರನ್ನ ಇಟ್ಟಿದ್ದೀರ. ಅಷ್ಟೇ ಕೀರ್ತಿ ನಿಮ್ಗೆ ಬರಲಿ, ಒಳ್ಳೇದಾಗಲಿ. ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಭಗವಂತ ನಿಮಗೆ ಇನ್ನೂ ಈ ಥರ ಒಂದು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ನೀವು ದುಡ್ಡು ಮಾಡಬೇಕು. ನೀವು ಚೆನ್ನಾಗಿದ್ದಾನೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ನಿಮಗೂ ಒಂದು ಕುಟುಂಬ ಇದೆ, ಒಂದು ವ್ಯವಹಾರ ಅನ್ನೋದಿದೆ. ಆಲ್ ದ ಬೆಸ್ಟ್ ನಿಮಗೂ ನಿಮ್ಮ ಟೀಮ್ಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹಿರಿಯರು ಎಲ್ಲ ಮಾತುಗಳನ್ನ ಪ್ರಶಸ್ತಿ ಸಂಬಂಧಿತವಾಗಿ ಆಡಿದ್ದಾರೆ. ಬೇರೆ ಬೇರೆ ವಲಯ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ ಕಲೆ ಹಾಕಿ ಕೇವಲ ಚಿತ್ರರಂಗ ಅಷ್ಟೇ ಅಲ್ಲದೆ ಪೀಟರ್ ಮತ್ತು ಅವರ ತಂಡ ಗಂಧದ ಗುಡಿ ಪ್ರಶಸ್ತಿ ಕೊಡಬೇಕು ಅಂತ ಹೋಗಿದ್ದಾರೆ. ಆಧುನಿಕ ಭಗವದ್ಗೀತೆಯನ್ನು ಬರೆದಂತಹ ಗುಂಡಪ್ಪನವರು 2 ಸಾಲುಗಳನ್ನ ಪ್ರಮುಖವಾಗಿ ಯಾವಾಗಲೂ ಉಲ್ಲೇಖಿಸ್ತಲೇ ಇರ್ತಾರೆ. ನಾವು ಕೇಳಿದ್ದೇವೆ ಕಗ್ಗದಲ್ಲಿ ನಿನ್ನುದ್ಧಾರವ ಎಷ್ಟಾಯ್ತು ಮಂಕುತಿ ಮಾತ ಕೇಳ್ತಾರೆ. ಅದೇ ಗುಂಡಪ್ಪನವರು ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದು ಆತ್ಮವನ್ನೇ ಮಂಕುತಿ ಮಾತಲು ಹೇಳ್ತಾರೆ. ನನಗನ್ಸೋದು ಎಲ್ಲ ಹಿರಿಯರು ಮತ್ತೆ ಪೀಟರ್ ಮಾಡಕ್ ಹೊರಟಿರುವಂಥದ್ದು ಒಂದು ನೆವ ಮಾತ್ರ, ಪ್ರಶಸ್ತಿ ಇತ್ಯಾದಿ ನೆವ ಮಾತ್ರ. ನಾನು ಅವರು ಮಾತಾಡಿದಾಗ ನಾನು ಗ್ರಹಿಸಿದ್ದೇನು ಅಂತಂದ್ರೆ, ಕನ್ನಡ ಮತ್ತೆ ಕನ್ನಡತನ ಇವುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನ ಹೊರರಾಜ್ಯದಲ್ಲಿ ಸಾಗರೋತ್ತರೂ ಅದು ಪಸರಿಸೋ ಹಾಗೆ ನೋಡಬೇಕು ಅನ್ನೋದೊಂದು ವಾಂಛೆ ಇತ್ತು. ಅದರ ಇಣುಕು ಇದ್ದಿದ್ರಿಂದಲೇ ಮತ್ತೆ ಎಲ್ಲ ಹಿರಿಯರು ಕೈ ಜೋಡಿಸಿ ಬರ್ತೇವೆ ತಂದಿದ್ರಿಂದನೇ ಧೈರ್ಯವಂತು. ಯಾಕೆಂದ್ರೆ ಸಾಮಾನ್ಯವಾಗಿ ಪ್ರಶಸ್ತಿ ಅಂದ್ಕೊಂಡು ಎಲ್ಲರೂ ಗುಮಾನಿಯಿಂದ ನೋಡುವಂಥ ಪರಿಸ್ಥಿತಿ ಇದೆ. ಯಾಕೆ ಪ್ರಶಸ್ತಿ ಬರುತ್ತೆ? ಪ್ರಶಸ್ತಿ ಇದ್ರೆ ಎಲ್ಲರಿಗೂ ತಕ್ಕ ಶಾಸ್ತಿ. ಅದಕ್ಕೆ ಡಾಕ್ಟರ್ ತಾರಾ ಅನುರಾಧ ವೇಣು ಅವರು ಎಲ್ಲನೂ ತಮ್ಮ ಮನೆಗೆಲಸವನ್ನು ಮಾಡ್ಕೊಂಡೇ ಬಂದಿದ್ದಾರೆ. ಯಾಕೆ ಅಂತಂದ್ರೆ ತುಂಬಾ ಹಿರಿಯ ಅನುಭವ, ಅದು ತುಂಬಾ ವಿಶೇಷವಾದ ಅನುಭವ. ಎದಕ್ಕಾಗಿ ಎಲ್ಲ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಸೂಕ್ಷ್ಮಾವಲೋಕನವನ್ನ ಅವ್ರು ಮಾಡ್ಕೊಂಡು ಬರ್ತಾರೆ. ಯಾಕೆಂದ್ರೆ ತುಂಬಾ ಜನರು ಆ ಥರದ ಆಗಿದ್ದಾರೆ ಅಂತ ವೆಂಕಟೇಶ್ವರು ಬಹಳ ಚೆನ್ನಾಗಿ ಹೇಳಿದ್ರು. ಈಗ ನಾನು ಅದನ್ನು ಪುಷ್ಟೀಕರಿಸ್ತೇನೆ, ಅವರ ಕೆಲಸಗಳನ್ನು ನಾನು ಅನುಮೋದಿಸ್ತೇನೆ ಅಂತ. ನಮ್ಮ ಮಟ್ಟಿಗೆ ನಾವೆಲ್ಲ ಇಲ್ಲಿರೋದು ಯಾಕೆ ಅಂತ ಅವರನ್ನ ಇಂಗಿತ್ವನ್ನ ಯೋಚನೆ ಮಾಡಿ ಹೇಳೋದಾದ್ರೆ ಒಂದು ಅವಲೋಕನ ಏನು ಅಂತಂದ್ರೆ, ಘಟನೆ ಇದೆಯಲ್ಲ ಅದು ಸಂಘಟನೆಗೆ ಕಾರಣೀಭೂತವಾಗಿಬಿಡುತ್ತೆ ಅಂತ. ಕನಸುಗಳು ಸಾಕಾರಗೊಳ್ಳಬೇಕು ಅಂದ್ರೆ ಅದಕ್ಕೊಂದು ಒಳ್ಳೆಯ ಆಕಾರ ಇರಬೇಕು ಅಂತ. ಆಕಾರ ಚೆನ್ನಾಗಿದೆ ಪೀಟರ್ಗಳಲ್ಲಿ, ಅವರ ಚಿಂತನೆಯ ಆಲೋಚನಾ ಕ್ರಮದ ಆಕಾರ ಚೆನ್ನಾಗಿರೋದ್ರಿಂದ ಅದು ಸಾಕಾರಗೊಳ್ಳೋದ್ರಲ್ಲಿ ಸಂಶಯ ಇಲ್ಲ. ಗಂಧದ ಗುಡಿ ಹೆಸರಿನಲ್ಲಿ ಅದು ಮಾಡ್ತಿರೋದ್ರಿಂದ ಗುಡಿ ಅನ್ನೋದಕ್ಕೆ ಗುರು ಮತ್ತೆ ಗುಡಿ ನಮ್ಮ ನೆಲದಲ್ಲಿ ವಿಶೇಷವಾದಂತಹ ಅರ್ಥವನ್ನ ವ್ಯಾಪ್ತಿಯನ್ನು ಇಟ್ಕೊಂಡಿರೋದ್ರಿಂದ ಈ ಗುಡಿಯನ್ನ ತುಂಬಾ ಚೆನ್ನಾಗಿ ಅವರು ಸಂಭಾಳಿಸ್ತಾರೆ ಅನ್ನೋ ಭರವಸೆ ನಂದು. ಮತ್ತೆ ಈ ಎಲ್ಲ ಹಿರಿಯರು ಸಹ ಆ ಕಾರಣಕ್ಕಾಗಿ ತಮ್ಮೆಲ್ಲ ಬಿಡುವಿಲ್ಲದ ಕೆಲಸವನ್ನು ಪಕ್ಕಕ್ಕಿರಿಸಿ ಬಂದು ಬೆಂಬಲಿಸಬೇಕು. ಸಾಮಾನ್ಯವಾಗಿ ಬೆಂಬಲ ಅನ್ನೋ ಪದದಲ್ಲಿ ಬಲನೂ ಇದೆ. ಬೆಂಬಿಡದೆ ಯಾರು ಇಂಥ ಕೆಲಸವನ್ನು ಮಾಡ್ತಾರೆ ಅಂಥವರಿಗೆ ಸೂಕ್ತವಾದ ಬಲವು ಸಿಗಬೇಕು. ಅದಾಗೇ ಬೆಂಬಲ ಅವರಿಗೆ ದಕ್ಕಿತ್ತು. ಇಂತಹ ಬೆಂಬಲಕ್ಕಾಗಿ ಎಲ್ಲರೂ ಬಂದಿದ್ದಾರೆ. ನಾನು ಕೈ ಜೋಡಿಸ್ತಿದ್ದೇನೆ. ಈ ಕೈ ಜೋಡಿಸುವಿಕೆ ಅವರು ಈಗಾಗಲೇ ತಾರಮ್ಮ ಹೇಳಿದ ಹಾಗೆ ಹೊರ ರಾಜ್ಯ ಅಥವಾ ಹೊರ ರಾಷ್ಟ್ರಗಳಲ್ಲದೆ ನಮ್ಮ ನಾಡಿನಲ್ಲಿಯೂ ಸಹ ಒಂದು ಶಾಲೆಯಲ್ಲಿ, ಅದರಲ್ಲೂ ಕನ್ನಡ ಶಾಲೆಗಳಲ್ಲಿ ಅದರ ಉದ್ಧಾರಕ್ಕೆ ನಾವೊಂದಿಷ್ಟು ಕೈ ಜೋಡಿಸ್ತೇವೆ ಅನ್ನೋ ಅವರ ಆ ಇಂಗಿತ ಇದೆಯಲ್ಲ, ಅದು ತುಂಬಾ ಸಮರ್ಪಕವಾದ್ದು, ಸಮಂಜಸವಾದ್ದು. ಅಂಥ ಸಾಹಚರ್ಯ ಗಂಧದ ಗುಡಿ ಅಥವಾ ಇಂಥ ಕಾರ್ಯಕ್ರಮ ಮುಖಾಂತರ ದಕ್ಕತ್ತಿನೋದಾದ್ರೆ ಯಾವ ಕನ್ನಡಿನೂ ನಿರಾಕರಿಸಲಾರ. ಅಂತಹ ನಿರಾಕರಣೆ ರಹಿತವಾದಂತಹ ಪಾಲ್ಗೊಳ್ಳುವಿಕೆ ನಮ್ದಾಗಲಿದೆ. ಪೀಟರ್ ಮತ್ತು ಅವರ ತಂಡ ಕಂಡಂತಹ ಕನಸುಗಳೆಲ್ಲವೂ ಸಾಕಾರಗೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಮತ್ತೆ ಈ ನನಗೆ ಗೊತ್ತಿಲ್ಲ ನಾನು ಯಾಕೆ ಇದರ ಭಾಗವಾಗಿದೆ ಅಂತ. ಅವರು ಬಂದು ಭಾಗವಾಗಬೇಕು ಅಂತ ಹೇಳಿದಾಗ ನಾನು ಅಚ್ಚರಿಪಟ್ಟಿದ್ದು ನಿಜ. ಅದಲ್ಲದೆ ಸಾಹಿತ್ಯವನ್ನು ಉರಿಲಿಕ್ಕೆ ಹೇಳಿದವರು ಯಾರೆಲ್ಲರೂ ಇಲ್ಲಿ ಪ್ರಶಸ್ತಿ ಪುರಸ್ಕೃತರಿದ್ದಾರೆ ಅವರೆಲ್ಲರ ಕುರಿತಾಗಿ 1 ನಿಮಿಷಕ್ಕೆ ಮೀರಿದಂತಹ ಒಂದು ಸಾಹಿತ್ಯ ಬರೀಬೇಕು ಅಂತ ಹೇಳಿದಾಗ ಮೊದಲು ಕೈ ಎತ್ಕೊಂಡಿದ್ದೆ ನಮ್ಮ ವೆಂಕಟೇಶ್ವರದವರು. ಅವ್ರ ಹೆಸರು ತಕ್ಕೆ ರಾಕ್ ಲೈನ್ ಅಂತ ಇತ್ತು. ಇದನ್ನ ಭೇದಿಸಿ ಅದರ ನಿಜ ಅರ್ಥವನ್ನು ವ್ಯುತ್ಪತ್ತಿಯನ್ನ ಭೇದಿಸಿ ನಡೆದಾಗ ನನಗನ್ಸಿತ್ತು, ಯಾರ ಸಾಧಕರು ಅವರ ಬದುಕಿನ ಯಾನದಲ್ಲಿ ಬರೀ ಕಲ್ಲು ಬಂಡೆಗಳನ್ನ ಅವ್ರು ಕಂಡಿರ್ತಾರೋ ಅಂಥವರು ಅಚಲ ಪರ್ವತದ ಹಾಗೆ ನಿಂತು ಸಾಧಕರಾಗಿ ಹೊರಹೊಮ್ತಾರೆ ಅನ್ನೋದನ್ನೆಲ್ಲ ನಾನು ಕಂಡುಕೊಂಡಾದ್ರಿಂದ ಇವತ್ತಷ್ಟೇ ಈಗಷ್ಟೇ ಬರೆದು ಬಂದೆ. ಕಂಡಿದ್ದೇವೆ ನಾವು, ನಮ್ಗೆ ಗೊತ್ತಾದಷ್ಟು ಒಂದಿಷ್ಟು ನಾವು ನೋಡಿದ್ದೇವೆ ಹೇಗೆ ಅವರ ಪಥವನ್ನ ಅವರು ದಾಟಿ ಬಂದಿದ್ದಾರೆ, ಹೇಗೆ ಸಾಧನೆಗೆ ಬೇಕಾದಂತಹ ತಯಾರಿಯನ್ನ, ಪೂರ್ವ ತಯಾರಿಯನ್ನ ಅಪೂರ್ವ ರೀತಿ ಮಾಡಿಕೊಡ್ತಾರೆ ಅನ್ನೋದನ್ನೆಲ್ಲ ನಾನು ಕುರಿತಾಗಿ ಹೇಳಲೇಬೇಕಾಗಿಲ್ಲ. ಯಾಕೆಂತಂದ್ರೆ ನಾವು ತುಂಬಾ ದೂರದ ಪ್ರಯಾಣವನ್ನ ದೀರ್ಘವಾಗಿ ಮಾಡ್ತಾ ಬಂದವರು.
ಅಷ್ಟು ಸಹೃದಯತೆ, ಅಷ್ಟು ಸಜ್ಜನಿಕೆಯನ್ನ ನಾನು ಕಾಣಲಿಲ್ಲ. ಈ ವಿಜಿ ಬಗ್ಗೆ ನಾನು ಹೇಳಬೇಕಿಲ್ಲ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗಲೂ ನಾನು ನೋಡ್ತಾ ಹೇಳಿದ್ದು, ನಾವು ನಗರವನ್ನು ಹಾಗೆ ಕಾಣ್ತಿದ್ದೀರಿ, ಚಿನ್ನಾರಿ ಮುತ್ತದ ಹಾಗೆ ಅವ್ರು ನಿರ್ದೇಶಿಸಿದ್ರು ಹಾಗೆ. ನೀವು ಅವರಿಗೆ ಸಾಮಾನ್ಯವಾಗಿ ಒಂದಷ್ಟು ಆ ರೀತಿಯಲ್ಲಿ ಆಗ್ಬಿಡುತ್ತೆ, ನೋಡ್ತಾ ಅಥವಾ ಕೆಲಸ ಮಾಡ್ತಾ ಅನ್ನೋದು. ಈ ತರದೆಲ್ಲ ವೇದಿಕೆ ಮೇಲೆ ಕೂತಿದ್ದೇವೆ ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರನ್ನು ತೆಗೆದುಕೊಳ್ಳೋದಲ್ಲ. ನಿಜ ಅರ್ಥದಲ್ಲಿ ಅವರೆಲ್ಲರೂ ಸಾಧಕರು, ವರೇಣ್ಯರಾಗಿದ್ದಾರೆ. ಅಂಥವ್ರನ್ನ ಗುರುತಿಸಿ ಯಾರು ಗಂಧದ ಗುಡಿ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗರೋತ್ತರ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾರೆ, ಅಂಥವರೆಲ್ಲರಿಗೂ ನಿಮ್ಮೆಲ್ಲರ ಹಾರೈಕೆಗಳಿರಲಿ, ನಲ್ಮೆ ಇರಲಿ. ಅವ್ರು ಮಾಡುವಂತಹ ಎಲ್ಲ ಸಂಬದ್ಧ ಕೆಲಸಗಳಿಗೆ ಸಾಮಂಜಸ್ಯವುಳ್ಳ ಇಂತಹ ಆಯೋಜನೆಗೆ ನಮ್ಮೆಲ್ಲರ ಕನ್ನಡಿಗರ ಬೆಂಬಲ ನಿರಂತರವಾಗಿರಲಿ ಅಂತ ನಾನು ಕೇಳಿದ್ದೇನೆ. ಧನ್ಯವಾದಗಳು ಸರ್. ವಿಜಯರಾಘವೇಂದ್ರ ಸರ್, ಬಹಳ ಹೆಮ್ಮೆ ನನಗೆ ಇವತ್ತು. ಯಾಕೆಂದ್ರೆ ನನಗೆ ನಿಮ್ಮ ಪರಿಚಯ ಆಗಿದ್ದು ಕನ್ನಡ ಸಿನಿಮಾಗಳನ್ನ ದುಬೈಯಲ್ಲಿ, UAE ಆ ಪ್ರದೇಶಗಳಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋ ನಿಟ್ಟಿನಲ್ಲಿ ಪರಿಚಯ ಆಗಿದ್ದು. ಆದ್ರೆ ಇವತ್ತು ತಾರಮ್ಮ ಎಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ತಿಳ್ಕೊಂಡು, ಅಂದ್ರೆ ಸೂಕ್ಷ್ಮಗಳನ್ನ ತಿಳ್ಕೊಂಡು, ಬರೀ ತಿಳ್ಕೊಳ್ಳೋದು ಅಂತಲ್ಲ, ಬಹಳ ನಿಮ್ಮ ಉದ್ದೇಶಗಳನ್ನ, ಸೂಕ್ಷ್ಮಗಳನ್ನೆಲ್ಲ ತಿಳ್ಕೊಂಡು ಇವತ್ತು ನಿಮ್ಮ ಬಗ್ಗೆ ಮಾತಾಡಿದಾಗ ನನಗೆ ಬಹಳ ಹೆಮ್ಮೆ ಅಂತ ಅನ್ನಿಸ್ತು. ದುಬೈಗೆ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಅಂದ್ರೆ ಪ್ರಶಸ್ತಿ ಸಮಾರಂಭಗಳಿಗೆ, ಇನ್ನಿತರ ಇವೆಂಟ್ಗಳಿಗೆ ಹೋಗ್ತಿರ್ತೀವಿ. ಆದ್ರೆ ಇವತ್ತು ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಉದ್ದೇಶ ಬಹಳ ಖುಷಿ ಕೊಟ್ಟಿದೆ, ಒಂದು ರೀತಿ ಸಾರ್ಥಕತೆ ಕೊಟ್ಟಿದೆ ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸುವಿಕೆ ತುಂಬಾನೇ ಹೇಳ್ತಾರೆ, ಒಂದು ನನಗೆ ಸಿಕ್ಕಿರೋ ಒಂದು ಬಹಳ ಒಳ್ಳೆ ಅವಕಾಶ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮವನ್ನ ದುಬೈಯಲ್ಲಿ ನಿರೂಪಣೆ ಮಾಡುವಂತ ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ. ದುಬೈಯಲ್ಲಿ ಸುಮ್ಮನೆ ಹೋಗಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಸ್ಟೇಜ್ ಮೇಲೆ ಹೋಗ್ತೀವಿ ಬರ್ತೀವಿ, ಅದೆಲ್ಲ ಒಂದ್ ಕಡೆ. ಆದ್ರೆ ಕನ್ನಡದ ಕಾರ್ಯಕ್ರಮವನ್ನ, ಅದು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ, ಅಂದ್ರೆ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಪ್ರೇಕ್ಷಕನಾಗಿ, ಒಬ್ಬ ಕನ್ನಡ ಸಿನಿಮಾಗಳ ಅಭಿಮಾನಿಯಾಗಿ ನನಗೆ ಗಂಧದ ಗುಡಿ ಅಂದ ತಕ್ಷಣ ನೆನಪಾಗೋದು ನಮ್ಮ ದೊಡ್ಡ ಮಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನಪಾಗ್ತಾರೆ, ವಿಷ್ಣುವರ್ಧನ್ ಅಂಕಲ್ ನೆನಪಾಗ್ತಾರೆ, MP ಶಂಕರ್ ಅವ್ರು ನೆನಪಾಗ್ತಾರೆ. ಆ ಗಂಧದ ಗುಡಿ ಸಿನಿಮಾ ನೆನಪಾಗುತ್ತೆ, ಆ ಹಾಡು ನೆನಪಾಗುತ್ತೆ. ಅಂದ್ರೆ ಕನ್ನಡ ಸಿನಿಮಾ ನಡೆದು ಬಂದ ಒಂದು ಹಾದಿ. ಅಂದ್ರೆ ಇವತ್ತು ನಾವೆಲ್ಲ ಏನ್ ಅನುಭವಿಸ್ತಾ ಇದ್ದೀವಿ, ಕನ್ನಡ ಸಿನಿಮಾ ಇಂದ ಯಶಸ್ಸಾಗ್ಲಿ, ಅವಕಾಶ ಆಗ್ಲಿ, ಒಂದು ಬದುಕಾಗ್ಲಿ, ಇವೆಲ್ಲದಕ್ಕೂ ಅಡಿಪಾಯ ಅವಾಗಿಂದ ಬಂದಂತ ಸಿನಿಮಾಗಳು. ಗಂಧದ ಗುಡಿ ತರ ಇನ್ನೂ ಹಲವಾರು ಯಶಸ್ಸಿನ ಕಂಡಂತ ಸಿನಿಮಾಗಳು ಬಂದಿದ್ದಾವೆ. ಇದರ ನೆನಪಲ್ಲಿ ಈ ನೆನಪುಗಳನ್ನ ಮೆಲುಕು ಹಾಕ್ತಾ, ಸಿನಿಮಾ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ, ಹೆಸರನ್ನ ಮಾಡಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ, ಅವ್ರಿಗೆ ನೀವು ಪ್ರಶಸ್ತಿ ಕೊಡುವಂತ ಕೆಲಸ ಮಾಡ್ತಿದ್ದೀರ, ಗುರುತಿಸುವಂತ ಬಹಳ ಅದ್ಭುತವಾದ ಕೆಲಸ ಮಾಡ್ತಿದ್ದೀರ. ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶ ಕೊಟ್ಟು ಇದನ್ನ ಬೆಂಗಳೂರಿನಲ್ಲಿ ಎಲ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮದ ಪರಿಚಯ ಮಾಡ್ಕೊಡುವಂತ ಸಂದರ್ಭ ಇವತ್ತಾಗಿದೆ. ಸೊ ನಿಮಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಜೊತೆ ಕೈ ಸೇರಿಸ್ತಾ ಇರುವಂತ ನಮ್ಮ ಎಲ್ಲ ಸ್ನೇಹಿತರಿಗೂ ನಾನು ಅಭಿನಂದನೆ ಹೇಳ್ತಾ, ಮತ್ತೊಮ್ಮೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಮಾರ್ಗದರ್ಶಿಗಳು ಅಂತಾನೆ ನಾನು ಯಾವಾಗಲೂ ಕರೆಯೋದು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಜನರಿಗೆ ತಲುಪಿಸೋ ಕೆಲಸ, ಅದನ್ನ ಒಂದು ಒಳ್ಳೆ ರೀತಿಯಾಗಿ ಜನರಿಗೆ ಹೇಳುವಂತ ಕೆಲಸ ನೀವು ಮಾಡ್ತಾ ಇರ್ತೀರಿ. ಆ ಪ್ರೋತ್ಸಾಹ ಸದಾಕಾಲ ಇಂಥ ಕೆಲಸಗಳ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಪೀಟರ್ ಸರ್ ನಿಮಗೆ ಅಭೂತಪೂರ್ವ ಯಶಸ್ಸು ಈ ಕಾರ್ಯಕ್ರಮದ ಮೂಲಕ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಸುಚೇಂದ್ರ ಸರ್ ಅಂಡ್ ರಾಘು ಸರ್, ಆಕ್ಚುಲಿ ಹರಿಕೃಷ್ಣ ಸರ್ ಸ್ವಲ್ಪ ಆನ್ ದ ವೇ ಇದ್ದಾರೆ. ಅವ್ರು ಚೆನ್ನೈಯಿಂದ ಪಾಪ ಇದಕ್ಕೆ ಪ್ರೆಸ್ ಮೀಟಿಂಗ್ ಅಂತಾನೆ ಬೆಳಿಗ್ಗೆನೆ ಹೊರಟರು. ಸ್ವಲ್ಪ ಏನೋ ರೋಡಲ್ಲಿ ಟ್ರಕ್ ಏನೋ ಆಕ್ಸಿಡೆಂಟ್ ಆಗಿರೋದ್ರಿಂದ ರೋಡ್ ಜಾಮ್ ಆಗಿ ಬರ್ತಾ ಇದ್ದಾರೆ. ಸದ್ಯದಲ್ಲೇ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೋತಾ, ಇವತ್ತು ಈ ದಿನ ಈ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಾಗ, ಸೊ ನೀವೆಲ್ಲ ಸ್ಪೆಷಲಿ ಇವತ್ತು ಭಾನುವಾರ ಬೇರೆ, ಎಲ್ಲ ನಿಮ್ಮ ಕೆಲಸ ಬಿಟ್ಟು ಪರ್ಸನಲ್ ಕೆಲಸ ಇರುತ್ತೆ. ಸೊ ಎಲ್ಲರೂ ನಿಮ್ಮದೇ ಆದಂಥ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತೀರ. ಅದ್ರಲ್ಲೂ ಕೂಡ ನೀವೆಲ್ಲ ಸಮಯ ಮಾಡಿಕೊಂಡು ಬಂದಿದ್ದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಮೊದಲನೇದಾಗಿ ರಾಟನ್ ವೆಂಕಟೇಶ್ ಸರ್ ಬಗ್ಗೆ ಹೇಳೋದಾದ್ರೆ, ನನಗೆ ಅವರೊಂದು ಸುಮಾರು ಒಂದು 7-8 ವರ್ಷದ ಹಿಂದೆ ನನಗೆ ಪರಿಚಯ ಆದಾಗ ನಾನು ಫಸ್ಟ್ ಅವ್ರನ್ನ ಕೇಳಿದ್ದೆ, ಸರ್ ನಾನು ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋ ಇದರಿಂದಾನೇ ನಾನು ಅವ್ರನ್ನ ಕೇಳಿದೆ. ಅದೇ ಅವರು ನನಗೆ ಫಸ್ಟ್ ಈಗ ಸಿನಿಮಾ ಅಂತಂದ್ರೆ, ಕನ್ನಡ ಸಿನಿಮಾ ಅಂತಂದ್ರೆ ನಂಗೆ ಫಸ್ಟ್ ನೆನಪಾಗದೆ ಅವರು. ಯಾಕಂದ್ರೆ ಆ ಥರ ಅವರು ಎಷ್ಟೋ ಸರಿ ಆ ಥರ ಗೈಡೆನ್ಸ್ ಕೊಟ್ಟಿದ್ದಾರೆ. ಒಂಥರ ಮೆಂಟರ್ ಆಗಿರ್ಬೋದು, ಒಂಥರ ಒಂದು ಗುರು ಸ್ಥಾನದಲ್ಲಿ ನಿಂತ್ಕೊಂಡು ಎಷ್ಟೋ ವಿಷಯಗಳು ನನಗೆ ಹೇಳ್ಕೊಟ್ಟಿದ್ದಾರೆ. ಸಿನಿಮಾ ಅಂದ್ರೆ ಏನು, ಹೇಗೆ, ಯಾವ ಥರ ನಡೆಯುತ್ತೆ ಅಂತ ಎಷ್ಟೊಂದು ವಿಚಾರ ಅವರಿಂದ ನಾನು ತಿಳ್ಕೊಂಡಿದ್ದೀನಿ.
ಅದೇ ರೀತಿ ಫಸ್ಟ್ ನಾನು ಕನ್ನಡ ಸಿನಿಮಾ ಅಲ್ಲಿ ರಿಲೀಸ್ ಮಾಡಿದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ವೆಂಕಟೇಶ್ ಸರ್. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಸರ್ ಮತ್ತೊಮ್ಮೆ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಆ ದಿನ ಎಂಕರೇಜ್ ಮಾಡಿ ಇಲ್ಲ ನೀವು ಇದನ್ನ ಮಾಡಿ ನಾನು ನಿಮ್ಗೆ ಸಿನಿಮಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆ ಸಿನಿಮಾ ಮಾಡಿದ್ವಿ. ಮತ್ತೆ ನನಗೆ ಅವ್ರದೇ ಪ್ರೊಡಕ್ಷನ್ ಆದಂತ ಕಾಟೇರ ಅಂತ ಒಂದು ದೊಡ್ಡ ಸಿನಿಮಾ, ದೊಡ್ಡ ನಟರು ಇರುವಂತ ದೊಡ್ಡ ಒಂದು ಸ್ಟಾರ್ ಕ್ಯಾಸ್ಟ್ ಇರುವಂತ ಒಂದು ದೊಡ್ಡ ಕಾಟೇರ ಸಿನಿಮಾ ಕೂಡ ನನ್ನ ನಂಬಿ ಅವರು ಕೊಟ್ಟರು. ಅದನ್ನ ಅಲ್ಲಿರೋ ಕನ್ನಡಿಗರು ತುಂಬಾ ಒಳ್ಳೆ ರೀತಿಯಲ್ಲಿ ಇಷ್ಟಪಟ್ಟು ಅದನ್ನ ದೊಡ್ಡ ಯಶಸ್ಸು ತಂದು ಕೊಡ್ತು. ಅದಾದ್ಮೇಲೆ ನನ್ಗೆ ಅನೇಕ ಕರೆಗಳು ಬರೋಕ್ ಶುರು ಆಯ್ತು. ನಮ್ದು ಸಿನಿಮಾಗಳಿದೆ ಮಾಡಿ ಹಾಗೆ ಅಂತ ನಂಗೆ ತುಂಬಾ ಕರೆಗಳು ಬಂತು. ಸೊ ಈ ರೀತಿ ನನಗೆ ಸಿನಿಮಾ ಅಂತಂದ್ರೆ ನಾನು ಮೊದಲನೇದಾಗಿ ಯಾವಾಗಲೂ ನಾನು ನೆನಪಿಸ್ಕೊಳ್ಳೋದು ಅದು ರಾಕ್ಲೈನ್ ವೆಂಕಟೇಶ್ ಸರ್. ಅಂಡ್ ಸರ್ ಥ್ಯಾಂಕ್ ಯು. ಇವತ್ತು ನಮ್ಮ ಜೊತೆ ಪ್ರೆಸ್ ಮೀಟ್ ಅಲ್ಲಿ ನೀವು ಭಾಗಿಯಾಗಿರೋದು. ಅಂಡ್ ಗಂಧದ ಗುಡಿ ಪ್ರಶಸ್ತಿ ಕೂಡ ಅವರು ನಾನು ಹೇಳಿದಾಗ ಈ ತರ ಒಂದು ಕಾರ್ಯಕ್ರಮ ಇದೆ ಅಂದ ತಕ್ಷಣ ಅವರು ಒಪ್ಕೊಂಡ್ರು. ಸೊ ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರಿಗೂ ಖುಷಿ ಆಯ್ತು. ಒಂದು ಒಳ್ಳೆ ಟೈಟಲ್ ಅಂತ ಹೇಳಿ ಇದ್ರ ಬಗ್ಗೆ ಅವರು ಸಂತೋಷ ವ್ಯಕ್ತಪಡಿಸಿದ್ರು. ಅಂಡ್ ನೆಕ್ಸ್ಟ್ ತಾರಮ್ಮನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರನ್ನ ಯಾರು ಸುಮ್ಮನೆ ತಾರಮ್ಮ ಅಂತ ಯಾರು ಸುಮ್ಮನೆ ಅದು ಹೇಳೋದಲ್ಲ, ಅದು ಸುಮ್ಮನೆ ಹೆಸರಿಗೆ ಅಂತ ಹೇಳೋದಲ್ಲ. ಅವ್ರು ನಿಜವಾಗ್ಲೂ ತಾರಮ್ಮನೇ. ಯಾಕಂದ್ರೆ ಅವರು ಒಂದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಾನು ಡೇ 1 ಇಂದ ಅವ್ರು ಹೋಗಿ ಈ ತರ ಹಿಂಗೆ ನಾನು ದುಬೈಯಿಂದ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಮತ್ತೆ ಮನೆಗೆ ಹೋಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಪಾಪ ಅವ್ರು ನಿಜವಾಗ್ಲೂ ಒಂದು ತಾಯಿ ತರ, ಈಗ ನಮ್ಮ ತಾಯಿ ಹಿಂಗೆ ವಿಚಾರಿಸ್ಕೊಡ್ತಾರೆ ಅದೇ ತರ ಅದ್ ಮಾಡ್ದೇನೋ ಇದು ಮಾಡ್ದೇನೋ ಅಂತ ಹೇಳಿ ಪ್ರತಿಯೊಂದನ್ನು ಅವರೇ ಫಾಲೋ ಅಪ್ ಮಾಡಕ್ ಶುರು ಮಾಡ್ಬಿಟ್ರು. ನಾನು ಆಮೇಲೆ ತರಮ್ಮ ನನ್ಗೆ ಆಮೇಲೆ ಅದನ್ನು ಅವ್ರು ಹೇಳಿದೆ, ತರಮ್ಮ ಇವತ್ತು ಯಾಕೋ ನಿಮ್ದು ಫೋನೇ ಬಂದಿಲ್ಲ ಅಂದ್ಬಿಟ್ಟು ನಾನೇ ಫೋನ್ ಮಾಡ್ಬಿಟ್ಟು ಏನು ಇಲ್ವಾ ಇವತ್ತು ಹೇಳೋದು ಅನ್ನೋ ತರ ಮಾಡ್ಬಿಡ್ತು. ಆ ತರ ಅವರೇ ಫಾಲೋ ಅಪ್ ಮಾಡಕ್ ಶುರು ಮಾಡ್ತಾ, ಅದನ್ನ ಮಾಡ್ದಕ್ಕಂತ ಇದನ್ ಮಾಡ್ದ, ಇದನ್ ಮುಗಿಸ್ತಾ ಈ ಕೆಲಸ ಆಯ್ತಾ. ಪಾಪ ಅವ್ರಿಗೆ ಅದ್ರ ಅವಶ್ಯಕತೆನೇ ಇಲ್ಲ. ಮೊದಲೇದಾಗಿ ಹೇಳ್ಬೇಕಂದ್ರೆ ಅದು ಅವ್ರನ್ನ ನಾನು ಒಂದು ತರಮ್ಮ ನಿಮ್ಮೊಂದು ಪ್ರಶಸ್ತಿ ಇದೆ ನೀವು ಬರ್ಬೇಕು ಅಂತ ಹೇಳಿದಷ್ಟೇ, ಅದಷ್ಟೇ ಅವ್ರದ್ದು ಕೆಲಸ. ಆದ್ರೆ ಅದು ಬಿಟ್ಟು ಅವರು ವೈಯಕ್ತಿಕವಾಗಿ ಅವರು ಏನೋ ಒಂದು ನೀವೆಲ್ಲ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೀರಾ ಅವ್ರ ದೇಶದಲ್ಲಿ, ಅದನ್ನ ನನ್ನ ಕಡೆಯಿಂದ ನನ್ಗೆ ಏನ್ ಸಹಾಯ ಮಾಡಕ್ಕಾಗುತ್ತೋ ಅದು ನಾನು ಮಾಡ್ತೀನಿ ಅಂತ ಹೇಳಿ ಒಂದ್ ದೊಡ್ಡ ಬೆನ್ನೆಲುಬಾಗಿ ನಿಂತದಕ್ಕೆ ತರಮ್ಮ ಧನ್ಯವಾದ ನಿಮ್ಗೆ. ಸೊ ಮತ್ತೆ ರಾಘು ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರ ಒಂಥರ ಫ್ರೆಂಡು, ಒಂಥರ ಬ್ರದರ್ ತರ. ಯಾಕಂದ್ರೆ ಎಷ್ಟೊಂದ್ಸರಿ ಅವರು ದುಬೈ ಬಂದಾಗ ನಾನು ಅವರು ಅಥವಾ ಅವ್ರ ಮಗ ಶೌರ್ಯ ಆಗಿರ್ಬೋದು ಹೊರಗಡೆ ಹೋಗ್ತಾ ಇರ್ತೀವಿ, ಒಳ್ಳೊಳ್ಳೆ ಊಟ ಮಾಡ್ತೀವಿ. ಅವರಿಂದ ನನ್ಗೆ ಒಳ್ಳೊಳ್ಳೆ ನನಗೆ ಗೊತ್ತಿಲ್ಲದಿರೋಂಥ ಕೆಲವು ರೆಸ್ಟೋರೆಂಟ್ಸ್ ನನಗೆ ರಾಘು ಸರ್ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ದುಬೈಯಲ್ಲಿ. ಕೆಲವು ಬಿರಿಯಾನಿ ಆಗಿರ್ಬೋದು ಆ ತರ ಡಿಶಸ್. ಸೊ ಈಸ್ ವೆರಿ ಫುಡ್ಡಿ ಅಂಡ್ ಸೆಲೆಕ್ಟೆಡ್. ಇದು ಸಖತ್ತಾಗಿರುತ್ತೆ, ಇದನ್ನ ತಿನ್ನೋಣ. ಸೊ ಆ ತರ ಒಂದು ನನಗೂ ಅದೇ ತರ ನನಗೂ ನಾನ್ ವೆಜ್ ಎಲ್ಲ ಸ್ವಲ್ಪ ಇಷ್ಟ. ಸೊ ಹಂಗಾಗಿ ನನಗೂ ರಾಘು ಸರ್ಗೂ ಸ್ವಲ್ಪ ಬಂದಾಗೆಲ್ಲ ಅದೊಂದು ಇರುತ್ತೆ. ಅಂಡ್ ಇದು ಈ ಕಾರ್ಯಕ್ರಮ ಆದಾಗ ನಾನು ದುಬೈಲೇ ಇದ್ದೆ. ಅವಾಗ ಕಾಲ್ ಮಾಡಿದೆ ರಾಘು ಸರ್ಗೆ, ರಾಘು ಸರ್ ಹಿಂಗೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನೀವು ಹೋಸ್ಟ್ ಮಾಡ್ತೀರಾ ಅಂತ ನಾನು ಒಂದೇ ವರ್ಡ್ ಕೇಳಿದ್ದು. ಅವ್ರ ಪಾಪ 1 ಸೆಕೆಂಡ್ ಯೋಚನೆ ಮಾಡಿದೆ, ಕಾಲಲ್ಲೇ ಖಂಡಿತ ಮಾಡೋಣ, ಮಾಡಿ ಒಳ್ಳೇದಾಗ್ಲಿ. ನಾನು ಹೇಳ್ದೆ ಈ ತರ ನನ್ನ ಕಂಪ್ನಿನೂ ಶುರು ಮಾಡಿದೀನಿ ವರ್ಸಸ್ ಎಂಟರ್ಟೈನ್ಮೆಂಟ್ ಅಂತ, ಅದೆಲ್ಲ ಖಂಡಿತ ಮಾಡೋಣ, ನಾನು ಬರ್ತೀನಿ ಅಂತ ಹೇಳಿ ಅವತ್ತೇ ಅವರು ಕನ್ಫರ್ಮ್ ಮಾಡಿ ಎಲ್ಲದಕ್ಕೂ ಸಪೋರ್ಟ್ ಆಗಿ ಏನೇ ಕೇಳಿದ್ರು ಪಾಪ ಅವರು ಯಾವತ್ತೂ ಇಲ್ಲ ಅಂತ ಹೇಳಲ್ಲ, ಎಲ್ಲಾ ರೀತಿನೂ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ. ಮುಂದೆನೂ ಕೂಡ ನಾವು ಒಟ್ಟಾಗಿ ನಾವೆಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ಬೇಕು ಅನ್ನೋದೇ ನನ್ನ ಆಸೆ ರಾಘು ಸರ್. ಅಂಡ್ ನಿಮ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಅಂಡ್ ಸುಚೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಟೈಮ್ ನಾನು ಅವ್ರ ಮನೆಗೆ ಹೋಗ್ಬೇಕಾದ್ರೆ ನನ್ಗೆ ಭಯ ಆಗ್ತಿತ್ತು. ಯಾಕಂದ್ರೆ ನಾನು ಇಂಗ್ಲಿಷ್ ಪದನ ಕಮ್ಮಿ ಯೂಸ್ ಮಾಡ್ಬೇಕು, ಯಾಕಂದ್ರೆ ಕನ್ನಡ ಏನಾದ್ರು ಇಂಗ್ಲಿಷ್ ಜಾಸ್ತಿ ಯೂಸ್ ಮಾಡ್ಬಿಟ್ರೆ ಎಲ್ಲಿ ಏನು ನೀವು ಕನ್ನಡದವರು ನೀವು ಅಲ್ಲಿ ಅಂದ್ರೆ ಕನ್ನಡನೇ ಮಾತಾಡಲ್ಲ ಅಂತ ಹೇಳ್ಬಿಡ್ತಾರೋ ಹಾಗೆ. ಆಮೇಲೆ ಎಷ್ಟೋ ಅವ್ರ ಇದರಿಂದ ಎಷ್ಟೋ ಪದಗಳನ್ನ ಕಲ್ತ್ಕೊಂಡೆ ಹೊಸದಾಗಿ, ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರ ಪದಗಳಾಗಿರ್ಬೋದು. ಸೊ ಎಷ್ಟೋ ಒಂದು ವರ್ಡ್ಗಳು ಅವರಿಂದ ಕಲ್ತಂಗಾಯ್ತು.
ಆ್ಯಂಡ್ ಅವ್ರಿಗೂ ಕೂಡ ಸರ್ ಈ ಥರ ಹಿಂಗಿದೆ ಗಂಧದ ಗುಡಿ ನೀವು ಭಾಗಿಯಾಗಬೇಕು ಅಂತ ಅನ್ನೋದಲ್ಲದೆ ಮತ್ತೆ ನಮಗೆ ಸ್ವಲ್ಪ ಈ ಸ್ಕ್ರಿಪ್ಟ್ ವೈಸ್ ಅಲ್ಲಿ ಸ್ವಲ್ಪ ನಮಗೆ ಸಹಾಯ ಮಾಡಿ ಅಂದಾಗ ಅವ್ರು ಸಂತೋಷವಾಗಿ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವರು ಕೂಡ ನಮಗೆ ಆ ಒಂದು ದೊಡ್ಡ ಸಪೋರ್ಟ್ ಆಗಿ ಸ್ಕ್ರಿಪ್ಟ್ ಆಗಿರ್ಬೋದು ಮತ್ತೆ ಅವರ ವಾಯ್ಸ್ ಓವರ್ ಆಗಿರ್ಬೋದು ಅದನ್ನೆಲ್ಲ ನಮಗೆ ಮಾಡ್ಕೊಡ್ತಿದ್ದು ಸಂತೋಷವಾಗಿ ಒಪ್ಕೊಂಡ್ರು. ಸರ್ ನಿಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ಮತ್ತೆ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಅನೇಕ ಅತಿಥಿಗಳು ಬರ್ತಾ ಇದ್ದಾರೆ. ಸೊ ಅದ್ರದ್ದೆಲ್ಲ ನಾವು ಮತ್ತೆ ಹೋಗ್ತಾ ನಾನು ಲಿಸ್ಟ್ ಇದು ಮಾಡ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಒಂದು ನನ್ನ ಕನಸು ಅಂತಾನೆ ಹೇಳ್ಬೋದು. ಒಂದು ಆಲೋಚನೆ ಇತ್ತು, ಏನಾದ್ರೂ ಒಂದು ಮಾಡಬೇಕು, ಒಂದು ಡಿಫ್ರೆಂಟ್ ಆಗಿ ಏನಾದ್ರೂ ಒಂದು ಮಾಡಬೇಕು, ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು. ಈಗ ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಕರ್ನಾಟಕದಲ್ಲಿ ಇಲ್ಲ ಬೆಂಗಳೂರಲ್ಲಿ ನಾವೇನೋ ಒಂದು ಮಾಡ್ಬೋದು, ಓಕೆ ಜನ 50,000 ಆಗಿರ್ಬೋದು, 1 ಲಕ್ಷ ಜನ ಸೇರಿಸ್ಬಿಡ್ಬೋದು. ಆದ್ರೆ ದುಬೈ ಅಥವಾ ಸಿಟಿಯಲ್ಲಿ ಅಷ್ಟು ಬ್ಯುಸಿ ಇರುವಂತ ಸಿಟಿಯಲ್ಲಿ ಅಫ್ಕೋರ್ಸ್ ಕನ್ನಡದವರು ಇದ್ದಾರೆ, ಇಲ್ಲ ಅಂತಲ್ಲ, ಸುಮಾರು 2-2.5 ಲಕ್ಷ ಜನ ಅಷ್ಟು ಇದ್ದಾರೆ. ಆದ್ರೂ ಕೂಡ ಆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು ದೊಡ್ಡ ಚಾಲೆಂಜ್. ಅದು ಸಿನಿಮಾ ಆಗಿರ್ಬೋದು ಅಥವಾ ಯಾವುದೇ ಕನ್ನಡ ಕಾರ್ಯಕ್ರಮ, ರಾಜ್ಯೋತ್ಸವ ಮಾಡ್ತಾ ಇರ್ತೀವಿ, ಮಧ್ಯೆ ಮಧ್ಯೆ ಕನ್ನಡ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ವರ್ಷಕ್ಕೆ 2-3 ಕಾರ್ಯಕ್ರಮಗಳು ನಡೆಯುತ್ತೆ. ಆದ್ರೆ ಅಲ್ಲಿ ಬರೋರು ಸೆಲೆಕ್ಟಿವ್ ಕನ್ನಡಿಗರ್ಸ್ ಮಾತ್ರ, ಅಂದ್ರೆ ಒಂದು ಗುಂಪಿನ ಜನ ಮಾತ್ರ ಬರ್ತಾರೆ ಸಪೋರ್ಟ್ ಮಾಡೋದಕ್ಕೆ, ಎಲ್ಲರೂ ಬರಲ್ಲ. ಸೊ ಅದಕ್ಕೆ ನಾವು ಒಂದು ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಒಂದೇ ವೇದಿಕೆಯಲ್ಲಿ ಕರ್ಸೋದು ಅದು ಒಂದು ದೊಡ್ಡ ಚಾಲೆಂಜೇ. ಈಗ ಸೆಲೆಬ್ರಿಟೀಸ್ ಒಂದೇ ಸರಿ ಈಗ ಬರೋದಾಗ್ಲಿ ಅಥವಾ ನಮ್ಮ ರಾಜಕಾರಣಿಗಳು ಬರೋದಾಗ್ಲಿ, ಅದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಇದನ್ನ ಏನಾದ್ರೂ ಮಾಡಿ ಒಂದು ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ದಾಗ ಇದೇ ಒಂದು 3-4 ತಿಂಗಳು ಹಿಂದೆ ನಾನು ಅಲ್ಲಿ ಮನೆಯಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ನನ್ನ ಒಬ್ಬ ಆತ್ಮೀಯ ಸ್ನೇಹಿತರು ದೀಪಕ್ ಗೌಡ ಅಂತ, ಅವರು ದುಬೈನಲ್ಲೇ ಇರೋದು. ಸೊ ಅವ್ರದ್ದೇ ನೀವೇನು GKD ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡ್ತಿದ್ರು, ಅವ್ರದ್ದೇ ಕಂಪನಿ. ಸೊ ಅವರಂದ್ರು, ನೀವು ಮುಂದುವರಿಸಿ, ನೀವು ಮುಂದೆ ಹೋಗಿ, ನಾನು ನಿಮ್ಗೆ ಬ್ಯಾಕಲ್ಲಿ ಇರ್ತೀನಿ ಅಂತ ಹೇಳಿ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ಅವ್ರಿಗೆ ಏನು ಯೋಚನೆ ಮಾಡಿದೆ, ಇಲ್ಲ ನೀವು ಮಾಡಿ, ನಿಮ್ ಕನಸು ಹೆಂಗಿದೆಯೋ ಆ ಥರ ನೀವು ಮುಂದುವರ್ಸ್ಕೊಂಡು ಹೋಗಿ, ನಾನು ನಿಮ್ಮ ಬ್ಯಾಕಲ್ಲಿ ಇರ್ತೀನಿ ಅಂತ ಹೇಳಿ ಒಂದು ದೊಡ್ಡ ಶಕ್ತಿಯಾಗಿ ಅವರು ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ಇವತ್ತು ಅದನ್ನೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡ್ಬೋದು, ಮತ್ತೆ ಗಂಧದ ಗುಡಿ ಪ್ರಶಸ್ತಿ ಅಂತ ಹೆಸರು ಹಿಂಗೆ ಇದು ಮಾಡೋದು ಅಂತ ಎಲ್ಲ ತರ ವಿಶ್ವ ಕನ್ನಡಿಗ ಅಥವಾ ವಿಶ್ವ ಮಾನ್ಯ ಕನ್ನಡಿಗ ಅಂತ ಅನೇಕ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವೇನಾದ್ರೂ ಒಂದು ಯುನೀಕ್ ಆಗಿರ್ಬೇಕು, ಒಂದು ಡಿಫ್ರೆಂಟ್ ಆಗಿರ್ಬೇಕು, ಒಂದು ಆ ಹೆಸರಿಗೆ ಒಂದು ತೂಕ ಇರಬೇಕು ಅಂತ ಆಲೋಚನೆ ಮಾಡ್ಬೇಕಾದ್ರೆ, ಈಗ ಡಿಸ್ಕಷನ್ ಮಾಡ್ಬೇಕಾದ್ರೆ ಗಂಧದ ಗುಡಿ ಅಂತಾನೆ ಇಟ್ಬಿಡೋಣ. ಯಾಕಂದ್ರೆ ಗಂಧದ ಗುಡಿ ಅಂತಂದ್ರೆ ಅದು ಕರ್ನಾಟಕ ಆಗಿರ್ಬೋದು, ಸಿನಿಮಾನೂ ಆಗುತ್ತೆ, ಅದು ಇಡೀ ಕರ್ನಾಟಕನೇ ಒಂದು ಕವರ್ ಆಗುತ್ತೆ ಅನ್ನೋ ಒಂದು ರೀತಿಲಿ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಅಂತ ಒಂದು ಫೈನಲ್ ಟೈಟಲ್ ಮಾಡಿದಾಗ ಅದು ಎಷ್ಟೋ ಜನಕ್ಕೆ ಇಷ್ಟ ಆಯ್ತು. ನಾನು ಬೆಂಗಳೂರು ಬಂದ ಮೇಲೆ ಅದನ್ನ ಫಸ್ಟ್ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವ್ರ ಹತ್ರ ಹೇಳಿದ್ರೆ ಅವ್ರಿಗೂ ಬಹಳ ಇಷ್ಟ ಆಯ್ತು. ಗಂಧದ ಗುಡಿ ಅಂತ ಇಟ್ಟಿದ್ದೀರಾ, ಚೆನ್ನಾಗಿದೆ ಟೈಟಲ್ ಅಂತ. ಆಮೇಲೆ ನಮ್ಮ ಮೈಸೂರು ಸಂಸ್ಥಾನದ ಇವಾಗ ಮಹಾರಾಜರಾದಂಥ ಶ್ರೀ ಯದುವೀರ್ ಕೃಷ್ಣರಾಜ ಒಡೆಯರ್ ಅವ್ರಿಗೂ ಬಹಳ ಇಷ್ಟ ಆಯ್ತು. ಆಮೇಲೆ ನಾವೆಲ್ಲರ ಹತ್ರ ಡಿಸ್ಕಷನ್ ಮಾಡಿದಾಗ ಇದೆ ಗಂಧದ ಗುಡಿ ಪ್ರಶಸ್ತಿ ಬಹಳ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡಿದ್ದೀರಾ, ಇದನ್ನ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಇದು ಮಾಡ್ಕೊಂಡಾಗ ನಮ್ಗೆ ಈ ಟೈಟಲ್ಗೆ ಒಂದು ಪ್ರಶಸ್ತಿ ಕೊಡ್ಬೇಕಾದ್ರೆ ಆ ತಗೊಳ್ಳೋರು ಹಂಗೆ ಇರಬೇಕು. ಸುಮ್ಮನೆ ಯಾರ್ಯಾರಿಗೂ ನಾವು ಸಿಕ್ಕಿದ್ದವ್ರಿಗೆಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದಾಗ ಅದೇ ರೀತಿ ಆ ತೂಕದಲ್ಲಿ ಇರುವಂತ ವ್ಯಕ್ತಿಗಳನ್ನೇ ನಾವು ಒಂದು ಈಗ ಸದ್ಯಕ್ಕೆ ಒಂದು ಸೆಲೆಕ್ಟಿವ್ ಮಾಡಿ ಸಿನಿಮಾ ಕ್ಷೇತ್ರ ಆಗಿರ್ಬೋದು ಅಥವಾ ಸಾಹಿತಿಗಳು ಮತ್ತೆ ಕ್ರೀಡೆ ಆಮೇಲೆ ಧಾರ್ಮಿಕ ಆಗಿರ್ಬೋದು, ಈ ತರ ಒಂದೊಂದು ಸೆಕ್ಟರ್ ವೈಸ್ ನಾವು ಮಾಡಿಕೊಂಡು, ಜರ್ನಲಿಸಮ್ ಆಗಿರ್ಬೋದು, ಈ ತರ ಒಂದು ಸೆಕ್ಟರ್ ವೈಸ್ ಮಾಡಿಕೊಂಡು ಒಬ್ಬೊಬ್ಬರನ್ನೇ ನಾವು ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಅವ್ರು ಏನ್ ಸಾಧನೆಗಳು ಮಾಡಿದ್ದಾರೆ, ಅವ್ರ ಕನ್ನಡಕ್ಕೆ ಏನ್ ಮಾಡಿದ್ದಾರೆ ಅನ್ನೋದನ್ನ ಮುಖ್ಯ ಕಾರಣ ಇಟ್ಕೊಂಡು ಅಂತವ್ರನ್ನ ನಾವು ಸೆಲೆಕ್ಟ್ ಮಾಡಿ ಇವತ್ತು ಆ ತರ ಒಂದು ಪರ್ಸನಾಲಿಟೀಸ್ಗೆ ನಾವು ಗಂಧದ ಗುಡಿ ಪ್ರಶಸ್ತಿ ಕೊಡಬೇಕು ಅಂತ ಈ ಕಾರ್ಯಕ್ರಮನ ಮುಖ್ಯವಾಗಿ ಇಟ್ಕೊಂಡಿದೀವಿ. ಇದ್ರ ಜೊತೆಗೆ ಬರೀ ಪ್ರಶಸ್ತಿ ಕಾರ್ಯಕ್ರಮ ಮಾತ್ರ ಆಗಿರ್ಬಾರ್ದು, ಏನಾದ್ರು ಅದ್ರ ಜೊತೆಗೆ ಏನಾದ್ರು ಒಂದು
ಫ್ಲೇವರ್ ಆಗಿ ಒಂದು ಎಂಟರ್ಟೈನ್ಮೆಂಟು ಏನೋ ಒಂದು ಮಾಡಬೇಕು ಅಂತ ಅಂದಾಗ ನಾನು ಕಾಲ್ ಮಾಡಿದ್ದೆ ನಮ್ಮ ವಿ ಹರಿಕೃಷ್ಣ ಸರ್ಗೆ. ಸರ್ ಹಿಂಗೆ ಅನ್ಕೊಂಡಿದ್ದೀನಿ, ಅವರು ಬಾಮ್ಮ ನಾನು ಮಾಡ್ಕೊಡ್ತೀನಿ, ಏನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ. ಸೊ ಅವರು ಪಾಪ ಅವ್ರ ಟೀಮು ಎಲ್ಲರನ್ನೂ ವೇಟ್ ಮಾಡಿ ಅವ್ರದ್ದೊಂದು ಸಂಗೀತ ಒಂದು ಆ ಸಂಜೆ ಏನಿದೆ ಮ್ಯೂಸಿಕಲ್ ಕಾನ್ಸರ್ಟ್ ಅನ್ನು ಕೂಡ ನಾವು ಆಯೋಜನೆ ಮಾಡಬೇಕು ಅಂತ ಅಂದಾಗ ಅವರು ಕೂಡ ಸಂತೋಷವಾಗಿ ಒಪ್ಕೊಂಡ್ರು. ಅದಲ್ಲದೇನೆ ಇನ್ನೂ ಏನಾದರೂ ಒಂದು ಆ್ಯಡ್ ಅಪ್ ಒಂದು ಇರಲಿ ಅಂತ ಹೇಳಿ ನಮ್ಮ ಚಂದನವನದ ಒಂದು ಯಾರು ಹೀರೋಯಿನ್ಸ್ ಇದ್ದಾರೆ ಅವ್ರನ್ನೆಲ್ಲ ಒಂದು ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರಿಗೆಲ್ಲ ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡ್ಸೋಣ ಅಂದಾಗ ಸೊ ಅನೇಕ ಒಂದು 8ರಿಂದ 9 ಹೀರೋಯಿನ್ಸ್ ಆಗಿರ್ಬೋದು ಅವರೆಲ್ಲರೂ ಬಂದು ಅಲ್ಲಿ ಒಂದು ಕನ್ನಡ ಹಾಡುಗಳಿಗೆ ಒಬ್ಬೊಬ್ರು ಒಂದೊಂದು ಸಾಂಗ್ಸ್ಗೆ ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಾದ್ಮೇಲೆ ನಿರೂಪಣೆ ಯಾರಿಗೆ ಇದು ಮಾಡಬೇಕು ಅಂತ ಅಂದಾಗ ಅದು ನಾನು ಹೇಳಿದಾಗೆ ಫಸ್ಟ್ ನಾನು ಕೇಳ್ಕೊಂಡಿದ್ದೆ ನಮ್ಮ ವಿಜಯ ರಾಘವೇಂದ್ರ ಅವ್ರಿಗೆ. ಅದಾದ್ಮೇಲೆ ಅವ್ರ ಜೊತೆಗೂ ಇನ್ನೊಬ್ರು ಇರ್ಲಿ ಅಂತ ಬಂದಾಗ ಫಸ್ಟ್ ಹೆಸರು ನೆನಪಾಗಿದೆ ಅನುಶ್ರೀ ಅವರು ಅಂತ. ನಾನು ಹೇಳಿದ್ರೆ ಸರ್ ನೀವೇ ಮಾತಾಡ್ಬಿಡಿ ರಾಘವ್ ಸರ್, ಮತ್ತೆ ನಾನು ಪಾಪ ಅವರು ಮಾತಾಡಿ ಅನುಶ್ರೀ ಅವರು ಕೂಡ ಒಪ್ಕೊಂಡು ಇಲ್ಲ ಬರ್ತೀನಿ ನಾನು ಅಂತ ಹೇಳಿ ಈ ಕಾರ್ಯಕ್ರಮದ ಕಂಪ್ಲೀಟ್ ನಿರೂಪಣೆಯನ್ನು ವಿಜಯ ರಾಘವೇಂದ್ರ ಅವರು ಮತ್ತು ಅನುಶ್ರೀ ಇಬ್ಬರನ್ನ ಅಲ್ಲಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಒಂದು ಕನಸನ್ನ ನನಸು ಮಾಡೋಕ್ಕೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ, ಅದು ಅನೇಕರು ಇದರಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ನಮ್ಮ ದೀಪಕ್ ಗೌಡರಾಗಿರ್ಬೋದು, ಮತ್ತೆ ನಮ್ಮ ಸ್ನೇಹಿತರಾಗಿರ್ಬೋದು, ಅನೇಕ ಸ್ನೇಹಿತರು ಕೂಡ ಇವತ್ತೆಲ್ಲ ಬಂದಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ತುಂಬಾ ಒಂದು ದೊಡ್ಡ ತಂಡನೇ ಇದು ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ದುಬೈ ಅಂತ ಒಂದು ಸಿಟಿಯಲ್ಲಿ ಅಲ್ಲಿ ಒಂದು 10 ಜನ ಸೇರ್ಬೇಕು ಒಂದು ಪಬ್ಲಿಕ್ ಅಲ್ಲಿ ಅಂತ ಅಂದ್ರೆ ಪರ್ಮಿಷನ್ ಇಲ್ಲದೆ ನಾವು ಮಾಡಕ್ಕಾಗಲ್ಲ. ಸೊ ಆ ರೀತಿ ಎಲ್ಲಾನು ಪ್ರತಿಯೊಂದು ಕೆಲಸನು ದುಬೈಯಲ್ಲಿ ಒಂದು ತಂಡ, ಇಲ್ಲೊಂದು ತಂಡ, ಎಲ್ಲಾರು ಕೆಲಸ ಮಾಡಿಕೊಂಡು ನಮ್ಗೆ ಎಲ್ಲಾ ಕಡೆಯಿಂದನೂ ಒಂದು ಒಳ್ಳೆ ಪಾಸಿಟಿವ್ ಒಂದು ಸಪೋರ್ಟ್ ಸಿಗ್ತಾ ಇದೆ. ಸೊ ಖಂಡಿತವಾಗ್ಲೂ ಫೆಬ್ರವರಿ 16ನೇ ತಾರೀಕು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ, ಅಂದ್ರೆ ಇದು ಎಲ್ಲಾ ಕಡೆ ರೀಚ್ ಆಗಿ ಓಕೆ ಕನ್ನಡದವ್ರಿಗೂ ಇಷ್ಟು ಮಾಡಕ್ಕೆ ಒಂದು ಶಕ್ತಿ ಇದೆ ಅನ್ನೋದು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದು ತೋರಿಸ್ಬೇಕು ಅಷ್ಟೇ. ಕೆಪಾಸಿಟಿ ಅಂತ ನಾನು ಹೇಳೋದು ವರ್ಡ್ ಯೂಸ್ ಮಾಡಲ್ಲ, ನಮ್ ಕೈಯಲ್ಲಿ ಖಂಡಿತ ಆಗತ್ತೆ ಮಾಡೋದಕ್ಕೆ. ಆದ್ರೆ ನಾವು ಒಗ್ಗಟ್ಟಾಗಿ ನಾವು ಮಾಡ್ತೀವಿ ಅನ್ನೋದನ್ನ ನಾವು ಬೇರೆ ದೇಶಗಳಿಗೂ ತೋರಿಸ್ಬೇಕು ಅನ್ನೋದು ಒಂದು ನನ್ನ ಉದ್ದೇಶ. ಅಂಡ್ ಒನ್ಸ್ ಅಗೇನ್ ಇಲ್ಲಿ ಬಂದಿರೋ ಎಲ್ಲರಿಗೂ ಮತ್ತೆ ಮಾಧ್ಯಮದವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಪೀಟರ್ ಸರ್. ಮೀಡಿಯಾದವ್ರಿಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು ಸರ್. ಅವಾರ್ಡ್ ಎಲ್ಲ ಆಗಿದೆಯಾ ಅವಾಗ? ಯಾರ್ಯಾರು ಕೊಡೋದು ಆಯ್ಕೆ ಪ್ರತಿಕ್ರಿಯೆ ಎಲ್ಲ ಆಗಿದೆಯಾ ಸರ್? ಒಂದು 17ರಿಂದ ಒಂದು 16 ಆಗಿದೆ ಈಗ. ಸೊ ಇನ್ನೊಂದಷ್ಟು ಅಡಾಪ್ಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಒಬ್ಬೊಬ್ರದ್ದು ಅವೈಲಬಿಲಿಟಿ ಇದಾಗ್ತಿಲ್ಲ. ಇನ್ನೊಂದು ನೆಕ್ಸ್ಟ್ ಒಂದು ಈ ವಾರದಲ್ಲಿ ಅಲ್ಲಿ ದುಬೈ ಒಂದು ಪ್ರೆಸ್ ಮೀಟ್ ಇರುತ್ತೆ, ಅಷ್ಟರಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ, ಅದು ಪಟ್ಟಿನ. ಸರ್ ಸಿನಿಮಾಯಿಂದ ತಾರಮ್ಮ ಮತ್ತೆ ಸರ್ ಮತ್ತೆ ಸುಚೇಂದ್ರ ಸರ್ ಮತ್ತೆ ಅದು ಒಂದು ಕ್ಷೇತ್ರದಲ್ಲಿ ನಾವು ಇದು ಮಾಡ್ಕೊಂಡಿದ್ದೀವಿ. ಮತ್ತೆ ಸಂಗೀತದಲ್ಲಿ ಹರಿಕೃಷ್ಣ ಅವರಿಗೆ ಸದ್ಯಕ್ಕೆ ಇದು ಮಾಡಿಲ್ಲ. ಮುಂದಿನ ದಿನಗಳು ಯಾಕಂದ್ರೆ ನಮ್ಗೆ ಶಾರ್ಟ್ ನೋಟಿಸ್ ಆಯ್ತು. ಸೊ ಕೆಲವರು ಡೇಟ್ಸ್ಗಳು ನಮ್ಗೆ ಅವೈಲಬಿಲಿಟಿ ಸಿಗ್ಲಿಲ್ಲ. ನಾವು ಟ್ರೈ ಮಾಡಿದ್ವಿ, ಡೇಟ್ಸ್ಗಳು ಸಿಗ್ಲಿಲ್ಲ ಅವರು. ಸರ್ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದಿನ ವರ್ಷಗಳು ಇದನ್ನ ಬರೀ ದುಬೈಲೇ ಅಂತಾರೆ, ನಾವು ಬೇರೆ ಕಂಟ್ರಿಲೂ ಮಾಡುವಂತ ಪ್ಲಾನ್ ಇದೆ. ಈಗ ನೆಕ್ಸ್ಟ್ ಈಗ ಲಂಡನ್ ಆಗಿರ್ಬೋದು, ಅಲ್ಲಿ ಕನ್ನಡ ಸಂಘದ್ದು ಸಪೋರ್ಟ್ ತಗೊಂಡು ಅಲ್ಲೊಂದು ನಮ್ಗೆ ಎಲ್ಲೆಲ್ಲಿ ವೀಸಾ ಅವೈಲಬಿಲಿಟಿ ಈಸಿ ಇದೆ, ಸೊ ಅಂತ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋಣ ಅನ್ನೋ ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ. ಖಂಡಿತ ಸರ್, ಖಂಡಿತ ಎಲ್ಲ ಕನ್ನಡಿಗರನ್ನು ನಾವು ಇನ್ವೈಟ್ ಮಾಡ್ತಿದ್ವಿ. ಈಗ ನಾವು ದುಬೈ ಅಂತಂದ್ರೆ ನಮ್ಗೆ ಸುತ್ತಮುತ್ತ ಗಲ್ಫ್ ಅಲ್ಲಿ ಕುವೈತ್ ಇದೆ, ಒಮಾನ್ ಇದೆ, ಬೆಹರೇನ್ ಇದೆ. ಸೊ ಅಲ್ಲಿ ಇರುವಂತ ಕನ್ನಡ ಸಂಘ ಪ್ರೆಸಿಡೆಂಟ್ಸ್ ಇನ್ವೈಟ್ ಮಾಡ್ತಾ ಇದೀವಿ. ಸೊ ಇದು 3 ಉದ್ದೇಶ ಏನಂದ್ರೆ ಎಲ್ಲ ಬೇರೆ ಬೇರೆ ದೇಶದಲ್ಲಿರುವಂತ ಕನ್ನಡಿಗರನ್ನ ಒಟ್ಟಿಗೆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸುವಂತ ಒಂದು ಉದ್ದೇಶ. ಎಲ್ಲರಿಗೂ ಸರ್, ಅಲ್ಲಿ ಈಗ ಒಬ್ರು ಕ್ರೀಡೆಯಲ್ಲಿ ಒಂದು ಲೇಡಿನ ಸೆಲೆಕ್ಟ್ ಮಾಡಿದೀವಿ, ಅವ್ರು ಆಸ್ಟ್ರೇಲಿಯಾದಲ್ಲಿ ಇರೋದು. ಅವರು ಇಂಡಿಯಾ ಇದು ಥ್ರೋಬಾಲ್ಗೆ ಕ್ಯಾಪ್ಟನ್ ಆಗಿದ್ರು, 10 ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಸೊ ಅದು ಯಾರಿಗೂ ಗೊತ್ತಿಲ್ಲ. ನಮಗೂ ರಿಸರ್ಚ್ ಮಾಡಿದಾಗ ಹಿಂಗೆ ಯಾರೋ ರೆಫರ್ ಮಾಡಿದಾಗ ಇದ್ರ 10 ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ನಮ್ಮ ಕರ್ನಾಟಕದವರು, ಕನ್ನಡದವರು.
ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾದಲ್ಲಿ, ಈಗ ಆಸ್ಟ್ರೇಲಿಯಾದಿಂದ ಅವ್ರಿಗೆ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ. ಸೊ ಅವ್ರಿಗೊಂದು ಪ್ರಶಸ್ತಿನೂ ಕೊಡ್ತಾ ಇದ್ವಿ. ಪೊಲಿಟಿಷಿಯನ್ಸ್ ಬರೀ ಗೆಸ್ಟ್ ಆಗಿ ಬರ್ತಾರೆ ಅಷ್ಟೇ. ಅವ್ರನ್ನ ಪ್ರತಿಯೊಂದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಕನ್ನಡ ಇಲಾಖೆದು ಸಚಿವರು ಶಿವರಾಜ್ ತಂಗಡಿಗಿ ಅವ್ರು ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಅವ್ರಿಗೆ ಕಾರ್ಯಕ್ರಮಕ್ಕೆ. ಸೊ ಮುಖ್ಯಮಂತ್ರಿ ಇದು ಇನ್ನು ಅಂದ್ರೆ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಅವ್ರಿಗೆ ಇನ್ನೂ ಡೇಟ್ಸ್ ಡಿಪೆಂಡ್ ಆನ್ ಇದು ಬಿಸಿ ಇದ್ರೆ ಆಗಲ್ಲ ಅಂತ ಹೇಳಿ. ಬೇರೆ ಫೆಸ್ಟಿವಲ್ ಬೇರೆ ಫೆಸ್ಟಿವಲ್ ಮುಂದಿನ ದಿನಗಳಲ್ಲಿ ಅದು ನೀಟಾಗಿ ಅದು ಫೆಸ್ಟಿವಲ್ ಆಗುತ್ತೆ. ಅದು ಅವಾರ್ಡ್ ಫೆಸ್ಟಿವಲ್ ಆಗುತ್ತೆ. ಫೆಸ್ಟಿವಲ್ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಮಾಡುವ. ಈಗ ಸದ್ಯಕ್ಕೆ ಅಂದ್ರೆ ನಾವು ಅಚೀವ್ ಮಾಡಿರೋ ಸಾಧಕರನ್ನ ಫೆಸ್ಟಿವಲ್ ಅಂತ ಆಗ್ಬೋದು. ನೆಕ್ಸ್ಟ್ ಇನ್ನೊಂದಕ್ಕೆ ಪತ್ರಿಕೋದ್ಯಮ ಯಾರು ಕೇಳೋ? ಪತ್ರಿಕೋದ್ಯಮ ಅಷ್ಟೇ. ಯಾವ್ದಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು. ಹೇಳೋರು ಅವರು ಸಾರಿ ಆಗ್ಲೇ ಪತ್ರಿಕೋದ್ಯಮಲ್ಲಿ ಇದೆ. ಪತ್ರಿಕೋದ್ಯಮ ಒಬ್ಬರಿದ್ದಾರೆ. ಆಯ್ಕೆ ಸಮಿತಿ ಆಗಿದೆಯಾ? ಅದು ಆಯ್ಕೆ ಹೇಳ್ಬೋದಲ್ಲ? ವಿಶ್ವೇಶ್ವರ ಭಟ್ ಅವರು. ಓಕೆ. ಆಮೇಲೆ ಸಾಹಿತ್ಯದಲ್ಲಿ ಜೋಗಿ ಅವರಿಗೆ. ಹಾಂ, ವಿಶ್ವವಾಣಿ ಕನ್ನಡ ಪತ್ರ ಅವರು ಬರಬೇಕು ಅಂತ. ಇನ್ನೊಂದು ನಮ್ಮ ಸಂಜಯ್ ಗೌಡ್ರು, ಅವ್ರು ಈಸ್ ಲೈಕ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ತರ. ಏನೇ ಮಾಡಿದ್ರೆ ನೀನ್ ನಡೀಚಿನ ನಿನ್ ಮುಂದೆ ನಾನು ಇರ್ತೀನಿ ಅಂತ ಯಾವಾಗ್ಲೂ ಅದು ಹೇಳ್ತಾ ಇರ್ತಾರೆ. ಸೊ ಇವತ್ತು ಕೂಡ ಅವ್ರು ಬಂದು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸಂಜಯ್ ಗೌಡ್ರೆ. ಅಂಡ್ ನಮ್ಮ ನವರಸನ್ ಅವರು ಅಷ್ಟೇ. ಥ್ಯಾಂಕ್ ಯು ನಿಮ್ಗೆ ಇವತ್ತು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ ಯು.